ಶುಭ ಸಂಜೆ. ಈ ಸುಂದರ ಸಂಜೆಯಲ್ಲಿ ಮನೋಜ್ಞ ನೃತ್ಯಕಲಾ ಅಕಾಡೆಮಿ ಅರ್ಪಿಸುವ ಮನೋಜ್ಞ ನೃತ್ಯ ರುಚಿರ 2024 ಕಾರ್ಯಕ್ರಮಕ್ಕೆ ಆಗಮಿಸಿರುವ ಅತಿಥಿ ಗಣ್ಯರೆಲ್ಲರಿಗೂ, ಕಲಾಸಕ್ತರಿಗೂ, ಕಲಾ ಪೋಷಕರಿಗೂ ಹೃನ್ಮನದ ನಮಸ್ಕಾರಗಳು. ಆತ್ಮೀಯರೇ, ವಿದುಷಿ ಡಾಕ್ಟರ್ ಮಾನಸ ಪೀರವರು 2011ರಲ್ಲಿ ಬೆಂಗಳೂರಿನಲ್ಲಿ ಮನೋಜ್ಞ ನೃತ್ಯಕಲಾ ಅಕಾಡೆಮಿಯನ್ನು ಸ್ಥಾಪಿಸಿ ದಕ್ಷಿಣ ಭಾರತದ ಶಾಸ್ತ್ರೀಯ ನೃತ್ಯ ಶೈಲಿಯಾದ ಭರತನಾಟ್ಯವನ್ನು ಬೆಂಬಲಿಸಿ ಮತ್ತು ಪ್ರಚಾರ ಮಾಡುವ ಸದುದ್ದೇಶದಿಂದ ಈ ಶೈಲಿಯ ಅಧಿಕೃತ ಸಾಂಪ್ರದಾಯಿಕ ಜ್ಞಾನವನ್ನು ಆಸಕ್ತ ವಿದ್ಯಾರ್ಥಿಗಳಿಗೆ ನೀಡುತ್ತಿದ್ದಾರೆ. ತಮ್ಮ 8ನೇ ವಯಸ್ಸಿನಲ್ಲಿ ಭರತನಾಟ್ಯವನ್ನು ಗುರು ಡಾಕ್ಟರ್ ಚೇತನ ರಾಧಾಕೃಷ್ಣರವರ ಬಳಿ ಮಂಡ್ಯದಲ್ಲಿ ಪ್ರಾರಂಭಿಸಿದರು. ನಂತರದಲ್ಲಿ ಹಲವಾರು ವರ್ಷಗಳ ನೃತ್ಯಾಭ್ಯಾಸದೊಂದಿಗೆ ಗುರು ಡಾಕ್ಟರ್ ಚೇತನ ರಾಧಾಕೃಷ್ಣರವರ ಸಾಕ್ಷ್ಯ ಮಾರ್ಗದರ್ಶನದಲ್ಲಿ ಕರ್ನಾಟಕ ಪ್ರೌಢ ಶಿಕ್ಷಣ ಮಂಡಳಿ 2004ರಲ್ಲಿ ನಡೆಸಿದ ವಿದ್ವತ್ ಪರೀಕ್ಷೆಯನ್ನು ಪೂರ್ಣಗೊಳಿಸಿರುತ್ತಾರೆ. ಅದೇ ವರ್ಷದಲ್ಲಿ ತಮ್ಮ ಭರತನಾಟ್ಯ ರಂಗಪ್ರವೇಶ ಕಾರ್ಯಕ್ರಮವನ್ನು ಯಶಸ್ವಿಯಾಗಿ ಪೂರ್ಣಗೊಳಿಸಿ ಜನಮೆಚ್ಚುಗೆ ಗಳಿಸಿರುತ್ತಾರೆ. ನಂತರದಲ್ಲಿ ಭರತನಾಟ್ಯದಲ್ಲಿ ಸ್ನಾತಕೋತ್ತರ ಪದವಿಯನ್ನು ಪೂರ್ಣಗೊಳಿಸಿ ದೇಶದಾದ್ಯಂತ ಹಲವಾರು ಸಾಂಸ್ಕೃತಿಕ ಉತ್ಸವಗಳಲ್ಲಿ ಭಾಗವಹಿಸಿರುತ್ತಾರೆ. ನಾದ ನಿರಂಜನಂ ತಿರುಮಲ ತಿರುಪತಿ, ಜಗತ್ಪ್ರಸಿದ್ಧ ಮೈಸೂರು ದಸರಾ ಉತ್ಸವ, ಗಿರಿಜಾ ಕಲ್ಯಾಣ ಉತ್ಸವ, ಅಂಕುರ ಉತ್ಸವ ಯವನಿಕ ಬೆಂಗಳೂರು, ನಾಟ್ಯಾಂಜಲಿ ಚಿದಂಬರಂ, ಚಾಲುಕ್ಯ ಉತ್ಸವ, ಬಾದಾಮಿ ಉತ್ಸವ, ಸಾಂಸ್ಕೃತಿಕ ಕಾರ್ಯಕ್ರಮ ಮೌಂಟ್ ಅಬು, ICCR ಕೊಲಂಬೋ, ಸ್ವಾಮಿ ವಿಪುಲಾನಂದ ಇನ್ಸ್ಟಿಟ್ಯೂಟ್ ಆಫ್ ಎಸ್ಥೆಟಿಕ್ ಸ್ಟಡೀಸ್ ಶ್ರೀಲಂಕಾ, ಕೆಂಪೇಗೌಡ ಜಯಂತಿ ನವದೆಹಲಿ, ಹೀಗೆ ಹಲವಾರು ಸುಪ್ರಸಿದ್ಧ ವೇದಿಕೆಗಳಲ್ಲಿ ತಮ್ಮ ಏಕವ್ಯಕ್ತಿ ನೃತ್ಯ ಪ್ರದರ್ಶನ ನೀಡಿರುತ್ತಾರೆ. ಅಲ್ಲದೆ ತಮ್ಮ ಹಿರಿಯ ವಿದ್ಯಾರ್ಥಿಗಳ ಜೊತೆ ದೇಶದಾದ್ಯಂತ ಹಲವು ವೇದಿಕೆಗಳಲ್ಲಿ ಸಮೂಹ ನೃತ್ಯ ಪ್ರದರ್ಶನ ನೀಡುವುದರ ಮೂಲಕ ತಮ್ಮ ಹಿರಿಯ ವಿದ್ಯಾರ್ಥಿಗಳ ನೃತ್ಯ ಕೌಶಲ್ಯಕ್ಕೆ ವೇದಿಕೆ ಒದಗಿಸುತ್ತಿದ್ದಾರೆ. ಇವರ ನೃತ್ಯ ಪ್ರತಿಭೆಯನ್ನು ಗುರುತಿಸಿ ದೆಹಲಿ ಕನ್ನಡ ಸಂಘ, ಕರಾವಳಿ ಸಂಘ, ಚೈತನ್ಯ ಬಳಗ, ಹೀಗೆ ಹಲವಾರು ಸಂಘ ಸಂಸ್ಥೆಗಳು ಹಾಗೂ ಜಿಲ್ಲಾ ಕನ್ನಡ ಸಾಹಿತ್ಯ ಪರಿಷತ್ತು ಮತ್ತು ಮಂಡ್ಯ ಜಿಲ್ಲಾಡಳಿತ ವತಿಯಿಂದ ಕನ್ನಡ ರಾಜ್ಯೋತ್ಸವ ಪ್ರಶಸ್ತಿ ನೀಡಿ ಗೌರವಿಸಿವೆ. ಪ್ರಸ್ತುತ ಬೆಂಗಳೂರು ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿಯಲ್ಲಿ ಅಸಿಸ್ಟೆಂಟ್ ಪ್ರೊಫೆಸರ್ ಆಗಿ ಕಾರ್ಯನಿರ್ವಹಿಸುತ್ತಿದ್ದಾರೆ. ವಿದುಷಿ ಡಾಕ್ಟರ್ ಮಾನಸ ಪೀರವರಿಗೆ ವಿಶ್ವೇಶ್ವರಯ್ಯ ತಾಂತ್ರಿಕ ಮಹಾವಿದ್ಯಾಲಯ ಅವರ ಮಹಾಪ್ರಬಂಧಕ್ಕೆ 2023ರ ಫೆಬ್ರವರಿಯಲ್ಲಿ ಡಾಕ್ಟರೇಟ್ ಪದವಿಯನ್ನು ನೀಡಿದೆ. ಹಲವು ವರ್ಷಗಳಿಂದ ಮನೋಜ್ಞ ನೃತ್ಯ ಸಂಭ್ರಮ ಆಯೋಜಿಸುವುದರ ಮೂಲಕ ಮಕ್ಕಳ ನೃತ್ಯ ಪ್ರತಿಭೆಯನ್ನು ಕಲಾ ಪ್ರೇಕ್ಷಕರಿಗೆ ಪರಿಚಯಿಸುತ್ತಿದ್ದಾರೆ. 2023ರ ನವೆಂಬರ್ ತಿಂಗಳಿನಲ್ಲಿ ತಮ್ಮ 5 ಶಿಷ್ಯಂದಿರ ಭರತನಾಟ್ಯ ಕಿಂಕಿಣಿ ಪೂಜೆಯನ್ನು ಇದೇ ವೇದಿಕೆಯಲ್ಲಿ ನೆರವೇರಿಸಿದ್ದಾರೆ. 2024ರ ಜೂನ್ ತಿಂಗಳಿನಲ್ಲಿ ತಮ್ಮ ಹಿರಿಯ ಶಿಷ್ಯೆ ವಿದುಷಿ ಅನಘ ಎಸ್ ಬೀಡೂರವರ ಭರತನಾಟ್ಯ ರಂಗಪ್ರವೇಶ ಕಾರ್ಯಕ್ರಮವನ್ನು ಯಶಸ್ವಿಯಾಗಿ ನೆರವೇರಿಸಿದ್ದಾರೆ. ಇಂದು ನಿಮ್ಮೆಲ್ಲರ ಮುಂದೆ ಮನೋಜ್ಞ ನೃತ್ಯ ರುಚಿರ ಶುಭಾರಂಭವಾಗಲಿದೆ. ಆಗಮಿಸಿರುವ ಅತಿಥಿ ಗಣ್ಯರು ಕಾರ್ಯಕ್ರಮಕ್ಕೆ ಶುಭ ಚಾಲನೆಯನ್ನು ನೀಡಲಿದ್ದಾರೆ. ಬರಮಾಡಿಕೊಳ್ಳುವ ಮನೋಜ್ಞ ನೃತ್ಯ ರುಚಿರ ಕಾರ್ಯಕ್ರಮವನ್ನು ಉದ್ಘಾಟಿಸಲು ಆಗಮಿಸಿರುವ ಶ್ರೀಮತಿ ಶುಭಾ ಧನಂಜಯರವರು, ಅಧ್ಯಕ್ಷರು, ಕರ್ನಾಟಕ ಸಂಗೀತ ಮತ್ತು ನೃತ್ಯ ಅಕಾಡೆಮಿ ಬೆಂಗಳೂರು, ಇವರಿಗೆ ಕಾರ್ಯಕ್ರಮಕ್ಕೆ ಹೃನ್ಮನದ ಸ್ವಾಗತ. ವೇದಿಕೆಗೆ ಆಗಮಿಸಬೇಕೆಂದು ವಿನಂತಿ. ಗೌರವಾನ್ವಿತ ಉಪಸ್ಥಿತಿ ನಾಡೋಜ ಡಾಕ್ಟರ್ ಉ.ಡಿ.ಪಿ. ಕೃಷ್ಣರವರು, ಗೌರವ ಪ್ರಧಾನ ಕಾರ್ಯದರ್ಶಿ, ಶೇಷಾದ್ರಿಪುರ ಶಿಕ್ಷಣ ಸಂಸ್ಥೆ ಬೆಂಗಳೂರು, ಇವರಿಗೆ ಕಾರ್ಯಕ್ರಮಕ್ಕೆ ಹೃನ್ಮನದ ಸ್ವಾಗತ. ವೇದಿಕೆಗೆ ಆಗಮಿಸಬೇಕೆಂದು ವಿನಂತಿ. ಗುರುವಂದನೆ ಗುರು ಡಾಕ್ಟರ್ ಚೇತನ ರಾಧಾಕೃಷ್ಣ PM ರವರು, ಕಲಾತ್ಮಕ ನಿರ್ದೇಶಕರು, ಗುರುದೇವ ಲಲಿತಕಲಾ ಅಕಾಡೆಮಿ ಮಂಡ್ಯ ಮತ್ತು ಮೈಸೂರು, ಇವರಿಗೆ ಕಾರ್ಯಕ್ರಮಕ್ಕೆ ಹೃನ್ಮನದ ಸ್ವಾಗತ. ವೇದಿಕೆಗೆ ಆಗಮಿಸಬೇಕೆಂದು ವಿನಂತಿ.
ಶ್ರೀ ಪರಾ ಕೃಷ್ಣಮೂರ್ತಿರವರು ಸಂಸ್ಕಾರ ಭಾರತಿ ಕರ್ನಾಟಕ ದಕ್ಷಿಣ ವಿಭಾಗದ ಅಖಿಲ ಭಾರತೀಯ ಸಹ ಸಂಘಟನಾ ಕಾರ್ಯದರ್ಶಿಗಳು. ಇವರಿಗೆ ಕಾರ್ಯಕ್ರಮಕ್ಕೆ ಹೃನ್ಮನದ ಸ್ವಾಗತ. ವೇದಿಕೆಗೆ ಆಗಮಿಸಬೇಕೆಂದು ವಿನಂತಿ. ಮನೋಜ್ಞ ನೃತ್ಯ ಶಾಲೆಯ ನಿರ್ದೇಶಕಿ ವಿದುಷಿ ಮಾನಸರವರು ವೇದಿಕೆಗೆ ಬರಬೇಕು ಮತ್ತು ವ್ಯವಸ್ಥಾಪಕ ನಿರ್ದೇಶಕರು ಮನೂರವರು ವೇದಿಕೆಗೆ ಆಗಮಿಸಬೇಕಂತ ಕೇಳ್ಕೊಳ್ತಾ ಇದ್ದೀವಿ. ಮನೋಜ್ಞ ನೃತ್ಯ ರುಚಿರ 24ರ ಕಾರ್ಯಕ್ರಮಕ್ಕೆ ಶುಭಾರಂಭಕ್ಕೆ ಶುಭ ಕೋರಿ ಪ್ರಾರ್ಥಿಸಲಿದ್ದಾರೆ ವಿದುಷಿ ಶ್ರೀಮತಿ ಅಶ್ವಿನಿರವರು. ಶುಭಂ ಕುರುತ್ವಂ ಕಲ್ಯಾಣಂ ಆರೋಗ್ಯಂ ಧನ ಸಂಪದಃ ಶತ್ರುಬುದ್ಧಿ ವಿನಾಶಾಯ ದೀಪಜ್ಯೋತಿರ್ನಮೋಸ್ತುತೆ ದೀಪಜ್ಯೋತಿರ್ನಮೋಸ್ತುತೆ ಶುಭಂ ಕುರುತ್ವಂ ಗಂ ಗಣಪತೆ ನಮೋ ನಮೋ ಶಂಕರಿ ತನಯ ನಮೋ ನಮೋ ಗಂ ಗಣಪತೆ ನಮೋ ನಮೋ ಶಂಕರಿ ತನಯ ನಮೋ ನಮೋ ಗಂ ಗಣಪತೆ ನಮೋ ನಮೋ ಶಂಕರಿ ತನಯ ನಮೋ ನಮೋ ಗಂ ಗಣಪತೆ ಅಂಕುಶಧರ ಮಂಗಳಕರ ಪಂಕಜ ಚರಣ ಭರಣ ಅಂಕುಶಧರ ಮಂಗಳಕರ ಪಂಕಜ ಚರಣ ಭರಣ ಗಂ ಗಣಪತೆ ನಮೋ ನಮೋ ಶಂಕರಿ ತನಯ ನಮೋ ನಮೋ ಗಂ ಗಣಪತೆ ಪಂಕಜಾಸನಾದಿ ವಂದಿತ ಭಕ್ತಾದಿ ಹರಣ ಮುದಿತ ಪಂಕಜಾಸನಾದಿ ವಂದಿತ ಭಕ್ತಾದಿ ಹರಣ ಮುದಿತ ಕುಂಕುಮಾಂಬ ಗುಣನಿಧಿ ಹರಿಕೇಶ ಕುಮಾರ ಮಂದಾರಗಂ ಗಣಪತೆ ನಮೋ ನಮೋ ಶಂಕರಿ ತನಯ ನಮೋ ನಮೋ ಗಂ ಗಣಪತೆ. ಶುಭ ಕೋರಿ ಪ್ರಾರ್ಥಿಸಿದ ಅಶ್ವಿನಿ ಅವರಿಗೆ ಧನ್ಯವಾದಗಳು. ಇಂದಿನ ಮನೋಜ್ಞ ನೃತ್ಯ ರುಚಿರ ಕಾರ್ಯಕ್ರಮವನ್ನು ದೀಪ ಬೆಳೆಸುವುದರ ಮೂಲಕ ಉದ್ಘಾಟಿಸಬೇಕೆಂದು ಗುರು ಶ್ರೀಮತಿ ಶುಭಾ ಧನಂಜಯರವರಲ್ಲಿ ವಿನಂತಿ. ವೇದಿಕೆಯಲ್ಲಿರುವ ಅತಿಥಿ ಗಣ್ಯರು ಈ ಕಾರ್ಯಕ್ಕೆ ಜೊತೆಯಾಗಬೇಕಾಗಿ ವಿನಂತಿ. ಇಲ್ಲ ಮನೋಜ್ಞ ನೃತ್ಯ ರುಚಿರ ಕಾರ್ಯಕ್ರಮವನ್ನು ಉದ್ಘಾಟಿಸಿದ ವೇದಿಕೆಯಲ್ಲಿರುವ ಎಲ್ಲ ಅತಿಥಿ ಗಣ್ಯರಿಗೂ ಧನ್ಯವಾದಗಳು. ವೇದಿಕೆಯ ಮುಂಭಾಗದಲ್ಲಿ ಆಸೀನರಾಗಿ ಕಾರ್ಯಕ್ರಮವನ್ನು ವೀಕ್ಷಿಸಬೇಕಾಗಿ ಅತಿಥಿ ಗಣ್ಯರೆಲ್ಲರಲ್ಲೂ ವಿನಂತಿ. ಇನ್ನು ಕೆಲವೇ ನಿಮಿಷಗಳಲ್ಲಿ ಭರತನಾಟ್ಯ ಕಾರ್ಯಕ್ರಮದ ಮೊದಲ ಭಾಗ ಪ್ರಾರಂಭವಾಗಲಿದೆ. ನಂತರದಲ್ಲಿ ಸಭಾ ಕಾರ್ಯಕ್ರಮ. ಪುಷ್ಪಾಂಜಲಿ ಮತ್ತು ಗಜಾನ
ಗಜಾನನಯುತಂ. ನಾಟ್ಯ ದೇವತೆಯಾದ ನಟರಾಜನನ್ನು ಸ್ಮರಿಸುತ್ತಾ ವಿಘ್ನ ಭಗ್ನಗಳನ್ನು ತೊರೆದು ನಿರ್ವಿಘ್ನವಾಗಿ ಕಾರ್ಯಕ್ರಮ ನಡೆಯಲೆಂದು ಪುಷ್ಪವನ್ನು ಸಮರ್ಪಿಸುತ್ತಾ ಮಾಡುವ ನೃತ್ಯವೇ ಪುಷ್ಪಾಂಜಲಿ. ನಂತರದಲ್ಲಿ ಗಜಾನನಯುತಂ ಗಣೇಶ್ವರಂ. ಭಕ್ತರು ನಿರಂತರವಾಗಿ ಗಣೇಶ್ವರನನ್ನು ಸ್ತುತಿಸುತ್ತಾ ಹಾಡುತ್ತಾ ಆನೆಯ ಮುಖದ ಗಜಾನನನು ಬ್ರಹ್ಮ ಮತ್ತು ಇಂದ್ರನಿಂದ ಪೂಜಿಸಲ್ಪಟ್ಟವನು, ವಿಘ್ನ ವಿನಾಶಕನು, ಗುರುಗುಹನ ಹಿರಿಯ ಸಹೋದರನು, ಪ್ರಣವ ಸ್ವರೂಪಿಯು ಎಂದು ವರ್ಣಿಸುವುದನ್ನು ಈ ನೃತ್ಯದಲ್ಲಿ ನಾವು ಕಾಣಬಹುದು. ರಾಗ ಚಕ್ರವಾಕ, ತಾಳ ಚತುರಶ್ರಯೇಕ. ರಚನೆ ಮುತ್ತುಸ್ವಾಮಿ ದೀಕ್ಷಿತರು. गजाननयुतं गणेश्वरं गजाननयुतं गणेश्वरं श्री गजाननयुतं गणेश्वरं श्री गजाननयुतं गणेश्वरं गजाननयुतं गणेश्वरं भजामि सततं सुरेश्वरं श्री गजाननयुतं गणेश्वरं भजामि सततं सुरेश्वरं श्री कुञ्जरवन्दन चतुरतरकरं कुञ्जरवन्दन चतुरतरकरं कुञ्जरवन्दन चतुरतरकरं कुरुभुवाग्रजं प्रणवाकारं कुञ्जरवन्दन चतुरतरकरं कुरुभुवाग्रजं प्रणवाकारं गजाननयुतं गणेश्वरं भजामि सततं सुरेश्वरं गजाननयुतं गणेश्वरं गणेश्वरं ಕುರಿತಾದ ಶರಣು ಶಿವ ಎಂದು ಶಿವನನ್ನು ಪ್ರಾರ್ಥಿಸುವ ನೃತ್ಯ. ಶಿವನ ಚರಣಗಳಿಗೆ ನಮಸ್ಕರಿಸುತ್ತಾ ಭಕ್ತರನ್ನು ಸದಾ ಪೊರೆಯುವ ಶಿವನ ವರ್ಣನೆಯನ್ನು ಈ ನೃತ್ಯದಲ್ಲಿ ಕಾಣಬಹುದು. ಮೊದಲ ಬಾರಿಗೆ ಗೆಜ್ಜೆ ಕಟ್ಟಿ ನಿಮ್ಮೆಲ್ಲರ ಮುಂದೆ ವೇದಿಕೆ ನರ್ತಿಸಲು ಬರುತ್ತಿದ್ದಾರೆ ಮನೋಜ್ಞಾದ ಮಕ್ಕಳು. ಶಿವ ಶಿವ ಶರಣು ಶಿವ ಶಿವ ಶರಣು ಶಿವ ಶಿವ ಶರಣು ಶಿವ ಶಿವ ಶರಣು ನಿನ್ನ ಚರಣ ಕಮಲಗಳಿಗೆ ಶಿವ ಶಿವ ವರವ ನೀಡಿಸಲಹು ಎಮ್ಮನಿಲ್ಲ ಶಿವ ಶಿವ ಶರಣು ನಿಲ್ಲ ಚರಣ ಕಮಲಗಳಿಗೆ ಶಿವ ಶಿವ ವರವ ನೀಡಿ
ನೀಡಿ ಸಲಹು ಎಮ್ಮನೆಲ್ಲ ಶಿವ ಶಿವ ಗರಳ ನುಂಗಿ ಜಗವ ಪೊರೆದೆ ಹೌದು ಶಿವ ಶಿವ ಗರಳ ನುಂಗಿ ಜಗವ ಪೊರೆದೆ ಹೌದು ಶಿವ ಶಿವ ನರರ ಸೆಳೆವ ಅಪಮೃತ್ಯು ಕಳೆವೆ ಶಿವ ಶಿವ ಶರಣು ಶಿವ ಶಿವ ಶರಣು ಶಿವ ಶಿವ ಶರಣು ಶಿವ ಶಿವ ಶರಣು ಶಿವ ಶಿವ ಅನ್ನಪೂರ್ಣೆ ದೇವಿಯ ರಸ ನೀನೆ ಶಿವ ಶಿವ ಅನ್ನ ತಿರಿದು ಉಣುವೆ ತಾನೆನುವೆ ಶಿವ ಶಿವ ಅನ್ನಪೂರ್ಣೆ ದೇವಿಯ ರಸ ನೀನೆ ಶಿವ ಶಿವ ಅನ್ನ ತಿರಿದು ಉಣುವೆ ತಾನೆನುವೆ ಶಿವ ಶಿವ ಮೂರ್ತಿ ನ್ಯಾಯಮೂರ್ತಿ ಶಿವ ಶಿವ ಧರ್ಮಸ್ಥಳ ಕ್ಷೇತ್ರ ಕೀರ್ತಿ ನೀನೆ ಶಿವ ಶಿವ ಶರಣು ಶಿವ ಶಿವ ಭಕ್ತಿ ಸಂಗೀತದ ರೂಪವಾಗಿದೆ. ಸಂಗೀತ ಮತ್ತು ನೃತ್ಯದ ಮೂಲಕ ದೇವರನ್ನ ಪೂಜಿಸಲು ಮತ್ತು ಸ್ತುತಿಸಲು ಭಕ್ತಿಯ ಗೀತೆಯಾಗಿದ್ದು ವಿಶೇಷ ಸಂದರ್ಭಗಳಲ್ಲಿ ಹಾಗೂ ಹಬ್ಬಗಳಲ್ಲಿ ನರ್ತಿಸಲಾಗುತ್ತದೆ. ಇಂದಿನ ಕೌತುಕಂ ಗೌರಿ, ಲಕ್ಷ್ಮಿ, ಸರಸ್ವತಿಯರನ್ನ ಬಣ್ಣಿಸುವುದಾಗಿದೆ. ರಾಗಮಾಲಿಕೆಯಲ್ಲಿದ್ದು ಏಕತಾಳಕ್ಕೆ ನಿಬದ್ಧವಾಗಿದೆ. ರಚನೆ ಸುಗನಹಳ್ಳಿ ಷಡಕ್ಷರಿ, ಸಂಗೀತ ಸಂಯೋಜನೆ ವಿದ್ವಾನ್ ಬಾಲಸುಬ್ರಹ್ಮಣ್ಯ ಶರ್ಮಾ. ತಜ್ಜಂ ತಕ್ಕಿಟ್ಟ ಝಂ ತಕುಂಧಡ್ಡಿ ಕಿಟ್ಟ ತಕ್ಕ ತಾಂ ತಾಂ ತಜ್ಜಂ ತಕ್ಕಿಟ್ಟ ಝಂ ತಕುಂಧಡ್ಡಿ ಕಿಟ್ಟ ತಕ್ಕ ತಾಂ ತಾಂ ತಜ್ಜಂ ತಕ್ಕಿಟ್ಟ ಜಂ ತಕುಂಧರಿ ಕಿಟ ತಕ ಧೀಂ ಧೀಂ ತಜ್ಜಂ ತಕ್ಕಿಟ್ಟ ಜಂ ತಕುಂಧರಿ ಕಿಟ ತಕ ತಕ್ಕುಂಧಟ್ಟಿ ತಕುಂಧಡ್ಡಿ ಕಿಟ್ಟ ತಕ್ಕ ಕುಕ್ಕುಂಧಟ್ಟಿ ಕುಕ್ಕುಂಧಡ್ಡಿ ಕಿಟ್ಟ ತಕ್ಕ ತಕ್ಕುಂಧಟ್ಟಿ ತಕುಂಧಡ್ಡಿ ಕಿಟ್ಟ ತಕ್ಕ ಕುಕ್ಕುಂಧಟ್ಟಿ ಕುಕ್ಕುಂಧಡ್ಡಿ ಕಿಟ್ಟ ತಕ್ಕ ತಕ್ಕುಂತರಿ ತಕುಂತರಿ ಕಿಟ ತಕ ಕುಕ್ಕುಂತರಿ ಕುಕ್ಕುಂತರಿ ಕಿಟ ತಕ ತಕ್ಕುಂತರಿ ತಕುಂತರಿ ಕಿಟ ತಕ ಧಿಕ್ಕುಂತರಿ ಧಿಕ್ಕುಂತರಿ ಕಿಟ ತಕ ತಕತತಿ ಕಿಟ ತೋಂ ತಾಂ ತಕತತಿ ಕಿಟ ತೋಂ ತಾಂ ತಕತತಿ ಕಿಟ ತೋಂ. ಮಾತಾ ಸರಸ್ವತಿ ಜ್ಞಾನಾದಿ ದೇವತ ವಾಮಹಸ್ತ ಪುಸ್ತಕ ದಕ್ಷಿಣೆ ಮಣಿಮಾಲ. ಮಾತಾ ಸರಸ್ವತಿ ಜ್ಞಾನಾದಿ ದೇವತ ವಾಮಹಸ್ತ ಪುಸ್ತಕೆ ದಕ್ಷಿಣೆ ಮಣಿಮಾಲ. ಮಾತಾ ಸರಸ್ವತಿ ಜ್ಞಾನಾದಿ ದೇವತ ವಾಮಹಸ್ತ ಪುಸ್ತಕೆ ದಕ್ಷಿಣೆ ಮಣಿಮಾಲ. ವೀಣಾಧರಿ ತಾಯೆ ಗಾನ ನರ್ತನ ಪ್ರಿಯೆ ಸರೋಜದ್ವಯ ಪಾದೆ ವಂದೇ ವಂದೇ ಮಾತರಂ. ಅರ್ಥ ಸಿದ್ಧೀಕರಿ ಸಂತುಷ್ಟ ಮುಖೇ ವಂದೇ ವಂದೇ ಮಾತರಂ. ಧೀಂ 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 ತಜ್ಜಂ ತಕ್ಕುಂಧಡ್ಡಿ ಕಿಟ್ಟ ತಕ್ಕ ಧೀಂ ತಧೀಂ 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 ತಕ್ಕ ಝಂ ತಕ್ಕುಂಧಡ್ಡಿ ಕಿಟ್ಟ ತಕ್ಕ ಧೀಂ 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 ತಜ್ಜಂ ತಕುಂತರಿ ಕಿಟ ತಕ ಧೀಂ 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 ತಜ್ಜಂ ತಕುಂತರಿ ಕಿಟ ತಕ ತಜ್ಜಂ ತಟಿ ಝಂ ಧನ ಝಂ ತಕ್ಕ ತಜ್ಜಂ ಝುಣು ಝಂ ಧಿಮಿ ಝಂ ತತ್ತಜ್ಜಂ ತರಿಜಂ ಧಣಜಂ ತತ್ತಜ್ಜಂ ಜನುಜಂ ದಿಮಿಜಂ ತತ್ತಜ್ಜಂ ತರಿಜಂ ಧಣಜಂ ತತ್ತಜ್ಜಂ ಜನುಜಂ ದಿಮಿಜಂ ತದಿಗಿಣ ತೋಂ ತಾಂ ತಗ ತದಿಗಿಣ ತೋಂ ತೈ ತಗ ದಿಗು ತದಿಗಿಣ ತೋಂ.
ಮುಖವುಳ್ಳವನು, ಎಲ್ಲರ ಪ್ರೀತಿಪಾತ್ರನು. ಕುಸ್ತಿಪಟುಗಳಾದ ಮುಷ್ಟಿಕ ಮತ್ತು ಚಾಣೂರನನ್ನು ಸೋಲಿಸಿ ಗೋಕುಲವನ್ನು ರಕ್ಷಿಸಿ ಬೃಂದಾವನದ ಕನ್ಯೆಯರ ಮನದಲ್ಲಿ ಪೂಜಿಸಲ್ಪಡುವವನು ಎಂಬ ವರ್ಣನೆಯನ್ನು ಈ ನೃತ್ಯದಲ್ಲಿ ಕಾಣಬಹುದು. ಮೋಹನ ರಾಗದಲ್ಲಿದ್ದು ಆದಿತಾಳಕ್ಕೆ ನಿಬದ್ಧವಾಗಿದೆ. ರಚನೆ ಉತುಕಾಡು ವೆಂಕಟಸುಬ್ಬ ಅಯ್ಯರ್. स्वागतं कृष्ण शरणागतं कृष्ण इह स्वागतं कृष्ण शरणागतं कृष्ण इह स्वागतं कृष्ण शरणागतं कृष्ण इह स्वागतं सकलभा कस्तूरि तिलक महिमा मम कान्तनन्द गोपनन्द गोगदान्त सुलभा सुपुष्पदन्त कलभा कस्तूरि तिलक महिमा मम कान्तनन्द गोपनन्द स्वागतं कृष्ण शरणागतं मुष्टिकाशूरचाणूरमल्ल मल्ल विशारद मधुसूदन मुष्टिकाशूरचाणूरमल्ल मल्ल विशारद मधुसूदन मर्दन कलिंग नर्तन गोकुल रक्षण सकल सुलक्षण देव मर्दन कलिंग नर्तन गोकुल रक्षण सकल सुलक्षण देव सरि ग पद गरि पगरि सदस सरि रि ग प पद दस गरि पगरि सदस सरि ग पद गरि ಕೃಷ್ಣನ ವರ್ಣನೆಯನ್ನು ಮಾಡುತ್ತಾ ಅಭಿನಯಿಸಲಿದ್ದಾರೆ ಮನೋಜ್ಞಾದ ಮಕ್ಕಳು. ಜಗನ್ಮೋಹನನೇ ಕೃಷ್ಣ ಜಗನ್ಮೋಹನನೇ ಕೃಷ್ಣ ಜಗನ್ಮೋಹನನೇ ಕೃಷ್ಣ ಜಗನ್ಮೋಹನನೇ ಕೃಷ್ಣ ಜಗವನೆ ಪಾಲಿಂಪನೆ ಜಗನ್ಮೋಹನನೇ ಕೃಷ್ಣ ಜಗನ್ಮೋಹನನೇ ಕೃಷ್ಣ ಜಗನ್ಮೋಹನನೇ ಕೃಷ್ಣ ಜಗವನ್ನೇ ಪಾಲಿಂಪನೆ ಜಗನ್ಮೋಹನನೇ ಕೃಷ್ಣ ಜಗವನ್ನೇ ಪಾಲಿಂಪನೆ ಜಗನ್ಮೋಹನನೇ ಕೃಷ್ಣ ಆದವ ಭೂಮಿಯಲೂರಿ ಮತ್ತೊಂದು ಪಾದತಿ ಗಗನವನಳೆದು ಒಂದು ಪಾದ ಬಲಿ ಶಿರದಲ್ಲಿ ಇಟ್ಟೆ ಒಂದು ಪಾದ ಬಲಿ ಶಿರದಲ್ಲಿ ಇಟ್ಟೆ ಇಂಥ ವಿದ್ಯವನ್ನು ಎಲ್ಲಿ ಕಳಿದಿಯೂರಿ ಮತ್ತೊಂದು ಪಾದತಿ ಗಗನವನಳೆದು ಒಂದು ಪಾದ ಬಲಿ ಶಿರದಲ್ಲಿ ಇಟ್ಟೆ
ಪೊಗಡೆನು ಇಂದ್ರಾದಿಗಳಿಗೆ ಅಳವಲ್ಲ ಇಂದ್ರಾದಿಗೂ ನಿಮ್ಮ ಸುರಗಣ ಪೊಗಡೆನು ಇಂದ್ರಾದಿಗಳಿಗೆ ಅಳವಲ್ಲ ಮಂದರಧರ ಶ್ರೀ ಪುರಂದರ ವಿಠಲನ ಮಂದರಧರ ಶ್ರೀ ಪುರಂದರ ವಿಠಲನ ಮಂದರಧರ ಶ್ರೀ ಪುರಂದರ ವಿಠಲನ ಒಂದು ದಾಟವನು ಎಲ್ಲಿ ಕಲಿದೆಯೋ ರಂಗ ಒಂದೊಂದಾಟವನೆಲ್ಲಿ ಗಳಿದೆಯೋ ರಂಗ ಜಗನ್ಮೋಹನನೇ ಕೃಷ್ಣ ಜಗವನೆ ಪಾಲಿಂಬನೆ ಒಂದು ಸಣ್ಣ ವಿರಾಮ. ತದನಂತರ ನೃತ್ಯ ಕಾರ್ಯಕ್ರಮ ಪ್ರಾರಂಭವಾಗಲಿದೆ. ಕಾರ್ಯಕ್ರಮದ ಉದ್ಘಾಟನೆಯನ್ನು ನೆರವೇರಿಸಿಕೊಟ್ಟಂತಹ ಗುರು ಶ್ರೀಮತಿ ಶುಭಾ ಧನಂಜಯರವರು ಕಾರ್ಯನಿಮಿತ್ತ ತೆರಳಬೇಕಾಗಿರೋದ್ರಿಂದ ಅವರನ್ನು ವೇದಿಕೆಗೆ ಆಹ್ವಾನಿಸ್ತಾ ಇದ್ದೀವಿ. ಅವರಿಂದ ಉದ್ಘಾಟನಾ ನುಡಿಗಳು, ನಂತರದಲ್ಲಿ ಕಾರ್ಯಕ್ರಮ ಪ್ರಾರಂಭವಾಗಲಿದೆ. ಅವರ ಉದ್ಘಾಟನಾ ನುಡಿಗಳು. ಮೊದಲಿಗೆ ಅವರ ಪರಿಚಯ. ಶ್ರೀಮತಿ ಶುಭಾ ಧನಂಜಯರವರು ನಮ್ಮ ನಾಡಿನ ಹೆಮ್ಮೆಯ ನೃತ್ಯ ಕಲಾವಿದೆ, ಅಲ್ಲದೆ ಶ್ರೇಷ್ಠ ನೃತ್ಯಗುರು, ಸಮರ್ಥ ನೃತ್ಯ ಸಂಯೋಜಕಿ, ಮೇಲಾಗಿ ದಕ್ಷ ಸಂಘಟನಾ ಚತುರಿಯಾಗಿ ಬೆಳೆದು ಓರ್ವ ಸರ್ವೋತ್ಕೃಷ್ಟ ಪರಿಪೂರ್ಣ ಕಲಾವಿದೆ ಎಂದೆನಿಸಿದ್ದಾರೆ. ಶುಭಾರವರು ತಂಜಾವೂರು ಶೈಲಿಯ ಭರತನಾಟ್ಯ ಗುರು, ಮಧುರೈನ ದಿವಂಗತ ಪೂಜ್ಯ SV ಶ್ರೀನಿವಾಸರವರದು. ಅಂತಾರಾಷ್ಟ್ರೀಯ ಖ್ಯಾತಿಯ ಡಾಕ್ಟರ್ ಮಾಯಾರಾವ್ ಅವರಿಂದ ಕಥಕ್ ನೃತ್ಯವನ್ನು ಕಲಿತು ನೃತ್ಯ ಸಂಯೋಜನೆಯಲ್ಲಿ ಪದವಿಯನ್ನು ಗಳಿಸಿದ್ದಾರೆ. ಶುಭಾ ಧನಂಜಯ್ ಅವರು ರಾಷ್ಟ್ರಾದ್ಯಂತ ಹಾಗೂ ವಿದೇಶಗಳಲ್ಲಿ ನಿರಂತರವಾಗಿ ವಿಶೇಷ ನೃತ್ಯ ಪ್ರದರ್ಶನಗಳನ್ನು, ನೃತ್ಯ ಪ್ರಾತ್ಯಕ್ಷಿಕೆಗಳನ್ನು ಹಾಗೂ ನೃತ್ಯ ನಾಟಕಗಳ ಉತ್ತಮೋತ್ತಮ ಪ್ರದರ್ಶನಗಳನ್ನು ನೀಡುತ್ತಾ ಬಂದಿದ್ದಾರೆ. ಅಮೆರಿಕ, ಇಂಗ್ಲೆಂಡ್, ಅರಬ್ ದೇಶಗಳು, ಮಾಲ್ಡೀವ್ಸ್, ನೇಪಾಳ, ಇರಾಕ್, ಚೈನಾ, ಇಂಡೋನೇಷಿಯಾ ಮುಂತಾದ ದೇಶಗಳಲ್ಲಿ ನೃತ್ಯ ಕಾರ್ಯಕ್ರಮಗಳನ್ನು ನೀಡಿರುತ್ತಾರೆ. ವಿದೇಶಗಳಿಂದ ನೃತ್ಯ ಶಿಕ್ಷಕರು ಮತ್ತು ನೃತ್ಯ ವಿದ್ಯಾರ್ಥಿಗಳು ಉನ್ನತ ಶಿಕ್ಷಣ ವರ್ಧನೆಗೆ ಇವರ ಬಳಿಗೆ ಬರುತ್ತಿರುತ್ತಾರೆ. ಇವರ ನೃತ್ಯ ಪ್ರದರ್ಶನ ಹಾಗೂ ಸಂದರ್ಶನಗಳು ಎಲ್ಲ TV ವಾಹಿನಿಗಳಲ್ಲಿ ಪ್ರಸಾರಗೊಳ್ಳುತ್ತಿರುತ್ತವೆ. ಶಾಸ್ತ್ರೀಯ ನೃತ್ಯಕ್ಕೆಂದೇ ಮುಡುಪಾಗಿಟ್ಟ ವಿಶೇಷ ಕಾರ್ಯಕ್ರಮ ನಾಟ್ಯ ಮಾಧುರಿ ಶುಭಾರವರ ಪರಿಕಲ್ಪನೆ, ನಿರ್ದೇಶನ ಮತ್ತು ಪ್ರಸ್ತುತಿಯಲ್ಲಿ ಶ್ರೀ ಶಂಕರ TVಯಲ್ಲಿ ಸುಮಾರು 3 ವರ್ಷಗಳಿಂದ ಪ್ರಸಾರಗೊಳ್ಳುತ್ತಿದೆ. ಶುಭಾರವರು ICCRನ ವತಿಯಿಂದ ಇಂಡೋನೇಷ್ಯಾದ ಬಾಲಿಯಲ್ಲಿ ಸಾಂಸ್ಕೃತಿಕ ರಾಯಭಾರಿಯಾಗಿ ಸೇವೆ ಸಲ್ಲಿಸಿದ್ದಾರೆ. ಅಮೆರಿಕದಲ್ಲಿ 2020ರಲ್ಲಿ ನಡೆದ ಅಕ್ಕ ಸಮ್ಮೇಳನದಲ್ಲಿ ಹಾಗೂ ಚೈನಾದ ಜಿನಾನ್ನಲ್ಲಿ ಇತ್ತೀಚೆಗೆ ನಡೆದ ಅಂತಾರಾಷ್ಟ್ರೀಯ ಉತ್ಸವದಲ್ಲಿ ಭರತನಾಟ್ಯ ಪ್ರದರ್ಶನವನ್ನು ನೀಡಿ ಪ್ರೇಕ್ಷಕರ ಮನ ಸೂರೆಗೊಂಡಿದ್ದಾರೆ. 2024ರಲ್ಲಿ ಶುಭಾರವರ 25 ವರ್ಷಗಳ ನೃತ್ಯ ಜೀವನದ ಸಲುವಾಗಿ ಜರುಗಿದ ಬೆಳ್ಳಿಗೆಜ್ಜೆ ರಾಷ್ಟ್ರಮಟ್ಟದ ನೃತ್ಯೋತ್ಸವ ಆ ವರ್ಷದ ಒಂದು ಅತ್ಯುತ್ತಮ ಹಾಗೂ ಶ್ಲಾಘನೀಯ ಕಾರ್ಯಕ್ರಮವಾಗಿತ್ತು. ಶುಭಾರವರಿಗೆ ಸಂದಿರುವ ಪ್ರಶಸ್ತಿ, ಪುರಸ್ಕಾರ ಹಾಗೂ ಬಿರುದುಗಳಲ್ಲಿ ಹಲವು. ಕೆನಡಾ ದೇಶದ ಮಾಂಟ್ರಿಯಲ್ ವಿಶ್ವವಿದ್ಯಾಲಯದ FCHS ಫೆಲೋಶಿಪ್, ಜ್ಞಾನ ಸರಸ್ವತಿ, ನೃತ್ಯ ಸರಸ್ವತಿ, ಯುಗಾದಿ ಪುರಸ್ಕಾರ ಪ್ರಶಸ್ತಿ, 500ನೇ ಜಯಂತ್ಯೋತ್ಸವದ ಶ್ರೀ ಕೆಂಪೇಗೌಡ ಪ್ರಶಸ್ತಿ, ನೃತ್ಯ ಶಿವಾಲಿ, ವಿಶ್ವಮಾನ್ಯ ಕನ್ನಡಿಗ, ಕರ್ನಾಟಕ ಜ್ಯೋತಿ, ಆರ್ಯಭಟ್ಟ ಪ್ರಶಸ್ತಿ, ಸಮಾಜ ರತ್ನ, ಡಾಕ್ಟರ್ ಪುಟ್ಟರಾಜ ಗವಾಯಿ ಕೃಪಾಭೂಷಣ ಪ್ರಶಸ್ತಿ, ರಾಷ್ಟ್ರೀಯ ಯುವ ಪ್ರಶಸ್ತಿ, ನಾಟ್ಯರಾಣಿ ಶಾಂತಲಾ ಪ್ರಶಸ್ತಿ, ಗುಣನಿಧಿ ಬಿರುದು, ನರ್ತನ ನಿಪುಣ ಬಿರುದು. 2006ನೇ ಇಸವಿಯಲ್ಲಿ ಶುಭಾ ಧನಂಜಯ್ ನಾಟ್ಯಾಂತರಂಗದ ಅಂಗಸಂಸ್ಥೆ ಕರ್ಣ ಸಮುಚ್ಚಯವನ್ನು ಸ್ಥಾಪಿಸಿ ತನ್ಮೂಲಕ ಶಾಸ್ತ್ರೀಯ ನೃತ್ಯಗಳಾದ ಭರತನಾಟ್ಯ, ಕಥಕ್ ಮುಂತಾದವುಗಳ ಜೊತೆಗೆ ಸಂಗೀತ ಮತ್ತು ವಿವಿಧ ಅಂಗಗಳಾದ ಹಾಡುಗಾರಿಕೆ, ವಾದ್ಯ ಸಂಗೀತ ಮತ್ತು ಯೋಗ ಮುಂತಾದ ಪ್ರಕಾರಗಳ ತರಗತಿಗಳನ್ನು ಶಿಸ್ತಿನಿಂದ ಕೂಡಿದ ಕ್ರಮಬದ್ಧ ಶಿಕ್ಷಣವನ್ನು ಗುರುಕುಲ ಪರಿಸರದಲ್ಲಿ ನೀಡುತ್ತಿದ್ದಾರೆ. ಇಂತಹ ಪ್ರಸಿದ್ಧ ಕಲಾವಿದರು ಇಂದು ಮನೋಜ್ಞ ನೃತ್ಯ ರುಚಿರ 2024ರ ಕಾರ್ಯಕ್ರಮವನ್ನು ಉದ್ಘಾಟಿಸಿದ್ದಾರೆ. ಇವರಿಂದ ಸಭೆಗೆ ಉದ್ಘಾಟನಾ. ಓಂ ಶ್ರೀ ಗುರುಭ್ಯೋ ನಮಃ. ಇಂದು ಇಲ್ಲಿ ಈ ಶುಭ ಗಳಿಗೆಯಲ್ಲಿ ಶುಭ ಸ್ಥಾನದಲ್ಲಿ ನೆರೆದಿರುವಂತಹ ಎಲ್ಲ ಕಲಾಬಂಧುಗಳಿಗೂ, ರಸಿಕರಿಗೂ, ಹಾಗೆ ಮುಖ್ಯ ಅತಿಥಿಗಳಿಗಾಗಿ ಆಗಮಿಸಿರುವ ಎಲ್ಲ ಮಹನೀಯರಿಗೂ ನನ್ನ ನಮಸ್ಕಾರಗಳು ಹಾಗೂ ವಂದನೆಗಳು. ನಮ್ಮ ರಾಷ್ಟ್ರ
ಕಲೆ, ನೃತ್ಯ, ಸಂಗೀತ, ಶಿಲ್ಪಕಲೆ, ಲಲಿತ ಕಲೆಗಳಲ್ಲಿ ಬಹಳ ದೊಡ್ಡ ಹೆಸರು. ನಮ್ಮ ನಾಡಿನಲ್ಲಿ, ನಮ್ಮ ರಾಷ್ಟ್ರದಲ್ಲಿ ಸಿಗುವಂತಹ ಕಲಾ ಸಿರಿ ಇಡೀ ಪ್ರಪಂಚದಲ್ಲೇ ಸಿಗದಂತಹ ಅಷ್ಟು ಶ್ರೀಮಂತ ದೇಶ. ನಮಗೆ ನಮ್ಮ ದೇಶದಲ್ಲಿ ಪ್ರತಿಯೊಂದು ರಾಜ್ಯದಲ್ಲಿ ಬೇರೆ ಬೇರೆಯ ಕಲಾ ಪ್ರಕಾರಗಳು ಸಾಕಷ್ಟು ದೊರೆಯುತ್ತೆ. ನಮ್ಮ ಪುಣ್ಯವೋ ಏನೋ, ಯಾವ ಜನ್ಮದ ಋಣವೋ ಏನೋ, ಈ ಒಂದು ಕರ್ನಾಟಕ ರಾಜ್ಯದಲ್ಲಿ ಹುಟ್ಟಿ ನಮ್ಮ ಕನ್ನಡದ ಸಂಸ್ಕೃತಿ ಹಾಗೂ ನಮ್ಮ ಕನ್ನಡ ನಾಡಿನಲ್ಲಿ ಸಿಗುವಂತಹ ಎಷ್ಟೋ ನೃತ್ಯ ಕಲೆ, ಸಂಗೀತ ಕಲೆಯ ಈ ಎಲ್ಲ ಕಲೆಗಳ ಸೇವೆ ಮಾಡುವಂತಹ ಭಾಗ್ಯ. ನಾನೀಗ ಈ ಒಂದು ಸಂದರ್ಭದಲ್ಲಿ ಬಹಳ ವಿಶೇಷವಾಗಿ ಏನು ಹೇಳಬೇಕಂತ ಹೇಳ್ತೀನಿ ಅಂದರೆ, ಮೇ ಬಿ ನಿಮ್ಮೆಲ್ಲರ ಮನಸ್ಸಿನಲ್ಲಿ ಏನು ಬಂದಿದೆಯೋ ಅದನ್ನೇ ನಾನು ಹೇಳೋದು. ಇಷ್ಟುವರೆಗೂ ಇಷ್ಟು ಸುಂದರವಾಗಿ ಮಕ್ಕಳು ನರ್ತಿಸಿದ್ರು. ಒಂದೊಂದು ಬ್ಯಾಚ್ನಲ್ಲೂ ಒಂದೊಂದು ಬಣ್ಣದ ಉಡುಗೆಯನ್ನು ತೊಡುಗೆಯನ್ನು ತೊಟ್ಟು ಆ ಮುದ್ದಾದ ಮಕ್ಕಳು ನೃತ್ಯ ಮಾಡ್ತಿದ್ರೆ ನಮಗೆ ಎಲ್ಲಿದ್ದೀವಿ ಅನ್ನುವಂತಹ ಕಲ್ಪನೆ ಇರೋದಿಲ್ಲ. ಏಕೆಂತ ಹೇಳಿದ್ರೆ ನಮ್ಮ ಕಲೆಗೆ ಅಷ್ಟು ಮಹತ್ವ ಇದೆ, ಅಷ್ಟು ಶಕ್ತಿ ಇದೆ, ಅಷ್ಟು ಮ್ಯಾಗ್ನೆಟಿಕ್ ಆಗಿ ನಮ್ಮನ್ನು ಸೆಳೆಯುವಂತಹ ಆಕರ್ಷಣೀಯ ಗುಣ ಇದೆ. ಇಲ್ಲಿ ಮಾಡುವಂತಹ ಮಕ್ಕಳು ದೊಡ್ಡವರ ಅಥವಾ ಆ ಮಾಡುತ್ತಿರುವಂತಹ ಕಲೆಯನ್ನು ನಾವು ಆಸ್ವಾದಿಸ್ತಾ ಕೂತಿದ್ದೀವಲ್ಲ, ಆ ಒಂದು ಕಲಾಲೋಕಕ್ಕೆ ನಮ್ಮನ್ನು ನಾವೇ ಮೈ ಮರಿತೀವಲ್ಲ, ನಾವು ದೊಡ್ಡವರ ಅದು ಗೊತ್ತಾಗೋದಿಲ್ಲ. ಯಾಕೆ ಅಂತ ಹೇಳಿದ್ರೆ ಅದು ಅವರ್ಣೀಯ, ನಾವದನ್ನು ವರ್ಣಿಸೋಕ್ಕಾಗೋದಿಲ್ಲ. ಮತ್ತು ನಮ್ಮ ಮನಸ್ಸಿನಲ್ಲಿ ಆಗುವಂತಹ ಆನಂದವನ್ನು ನಾವು ಆನಂದ ಪಡಬೇಕೆ ಹೊರತು ಇನ್ಯಾವುದೂ ಇಲ್ಲ. ಇಲ್ಲಿ ಈ ಮಕ್ಕಳ ಪೋಷಕರು ಹಾಗೂ ಬಂಧುಗಳೆಲ್ಲ ಬಂದಿದ್ದೀರಿ. ಎಷ್ಟು ಸಂತೋಷ ಆಗುತ್ತೆ ಅಲ್ವಾ? ನೀವು ನಿಮ್ಮ ಮಕ್ಕಳಿಗೆ ಇಷ್ಟು ಸಹಕಾರದಿಂದ ಈ ನೃತ್ಯ ಶಾಲೆಗೆ ಸೇರಿಸಿ ಈ ಮಕ್ಕಳನ್ನು ಈ ಥರ ಒಂದು ಪೋಷಿಸ್ತಿರೋದೇ ನೀವು ಮಾಡುವಂತಹ ಕಲಾ ಸೇವೆ. ಗುರು ಪರಂಪರೆಯಿಂದ, ಗುರು ಶಿಷ್ಯ ಪರಂಪರೆಯಿಂದ ನಿರಂತರವಾಗಿ ಸಾಕಷ್ಟು 5,000 ವರ್ಷಕ್ಕೂ ಹೆಚ್ಚಾಗಿ ನಮ್ಮಲ್ಲಿ ಈ ಒಂದು ಕಲೆ ಸಾಗ್ತಾ ಬಂದಿದೆ. ಆವಾಗಲೂ ಸಾಗ್ತಾ ಬಂತು, ಈಗಲೂ ಮುಂದಕ್ಕೂ ಕೂಡ ಇದ್ದೇ ಇರುತ್ತೆ. ಮಧ್ಯದಲ್ಲಿ ನಮ್ಮ ಜನ ವೆಸ್ಟರ್ನ್ ಕಲ್ಚರ್ಗೆ ಮಾರು ಹೋಗ್ತಾರೇನೋ ಅನ್ನುವಂಥ ಒಂದಷ್ಟು ಅನುಮಾನಗಳು ಮೂಡ್ತಾ ಇದ್ದರೂ ಕೂಡ ಇಲ್ಲ, ಈ ಒಂದು ಬೆಲೆ ನಮ್ಮ ಸಂಸ್ಕೃತಿಗಿರೋದು ಖಂಡಿತ ಇದ್ದೇ ಇರುತ್ತೆ. ಮೊನ್ನೆ ಇತ್ತು, ನಿನ್ನೆ ಇತ್ತು, ಇವತ್ತಿದೆ. ಖಂಡಿತ ಸೂರ್ಯ ಚಂದ್ರ ಇರುವವರೆಗೂ ನಮ್ಮ ಸಂಸ್ಕೃತಿಗೆ ಖಂಡಿತ ಕೊನೆ ಇಲ್ಲ ಅಂತ ಈ ಸಂದರ್ಭದಲ್ಲಿ ಹೇಳ್ತೀನಿ. ಬಹಳ ಸಂತೋಷ ಆಗುತ್ತೆ. ನನ್ನ ಸ್ಟೂಡೆಂಟ್ಸ್ ಬಗ್ಗೆ ಹೇಳ್ತಾ ಇದ್ದೆ. ನಿಮಗೆಲ್ಲ ಗೊತ್ತಿದೆ, ಮಕ್ಕಳು ಡಾನ್ಸ್ ಕ್ಲಾಸ್ಗೆ ವಾರಕ್ಕೆ 2-3 ದಿನ ಹೋಗ್ತಾರೆ ಅಷ್ಟೆ. ಟೆಸ್ಟು ಎಕ್ಸಾಮ್ ಅಂತ ಬಂದರೆ ಅಯ್ಯಯ್ಯೋ ಹೋದರೆ ಆಮೇಲೆ ಓದೋಕ್ಕಾಗಲ್ವೇನೋ ಅಂತ ಹೇಳಿ ಟೆಸ್ಟ್ ಟೈಮಲ್ಲಿ ಹೋಗಬೇಡಮ್ಮ ಅನ್ನೋದು, ಎಕ್ಸಾಮ್ ಬಂತು ಅಂದರೆ 1 ತಿಂಗಳು ಹೋಗಬೇಡ ಅನ್ನೋದು, ಅಥವಾ 9th ಬಂದರೆ ಅಯ್ಯೋ ಮುಂದೆ ನೀನು 10th ಹೋಗ್ತಿದ್ಯಾ ಬಿಡು ಅನ್ನೋದು ಖಂಡಿತ 100% ನಾನು ಹೇಳ್ತೀನಿ ಬಹಳ ತಪ್ಪು ನಿರ್ಣಯ. ಈಗಾಗಲೇ ಈ 38 ವರ್ಷ ಅಂತ ಹೇಳಿದೆ. ನನ್ನಲ್ಲಿ ಯಾರೇ ಸ್ಟೂಡೆಂಟ್ಸ್ 9th ಇರಲಿ, 10th ಇರಲಿ, 2nd PU ಇರಲಿ, ಎಕ್ಸಾಮ್ ದಿನ ಇರಲಿ, ಒಂದು ಸ್ವಲ್ಪ ಕ್ಷಣ ಆದರೂ ನೃತ್ಯ ಶಾಲೆಗೆ ಬಂದು ಹೋದರೆ ಅವ್ರಿಗೆ ಎಷ್ಟು ಕಾನ್ಸಂಟ್ರೇಷನ್ ಲೆವೆಲ್ ಹೆಚ್ಚುತ್ತೆ ಅಂತ ಖಂಡಿತ ನಿಮಗೆ ಅದನ್ನು ಅನುಭವಿಸ್ಲಿಲ್ಲ ಅಂತ ಹೇಳಿದ್ರೆ ಗೊತ್ತಾಗಲ್ಲ. ಅದರಿಂದ ನಿಮ್ಮ ಮಕ್ಕಳನ್ನ ನೀವು ಯಾವ ಥರ ಪ್ರೇರೇಪಿಸ್ತಿದ್ದೀರಾ ಅಂದರೆ ಅದೇ ರೀತಿ ಎಕ್ಸಾಮ್ ಟೆಸ್ಟ್ ಏನೇ ಇರಲಿ, ನೀನು ಒಂದು ಸರ್ತಿ 1 ಗಂಟೆ ಆದರೂ ನೃತ್ಯ ಶಾಲೆಗೆ ಹೋಗು ಬಾ ಅಂತ ಕಳಿಸ್ಲೇಬೇಕು. ಟೆಸ್ಟ್ ಎಕ್ಸಾಮು ಅದು ಒಂದು ರೀಸನ್ ಅಲ್ವೇ ಅಲ್ಲ. ಏಕೆ ಅಂತ ಹೇಳಿದ್ರೆ ಇಡೀ ದಿನ ಮಗು ಓದೋದಿಲ್ಲ, ಓದಿದ್ರೂ ಕೂಡ ಎಷ್ಟು ತಲೆಗೆ ಹೋಗುತ್ತೋ ಗೊತ್ತಿಲ್ಲ. ವಿತ್ ದ ಪ್ರಾಕ್ಟೀಸ್ ಆಫ್ ಡಾನ್ಸ್
ಎಷ್ಟರ ಮಟ್ಟಿಗೆ ಆ ಮಗುಗೆ ಕಾನ್ಸಂಟ್ರೇಷನ್ ಹೆಚ್ಚಿರುತ್ತೆ ಅಂದರೆ, ಡಾನ್ಸ್ ಆ್ಯಂಡ್ ಮ್ಯೂಸಿಕ್ ಕಲಿದೇ ಇರುವಂಥ ಮಕ್ಕಳು 10 ಗಂಟೆ ಓದೋದು ಒಂದೇ, ನಮ್ಮ ಸಂಗೀತ ನೃತ್ಯ ವಿದ್ಯಾರ್ಥಿಗಳು ಬರೀ ಒಂದು ಅರ್ಧ ಗಂಟೆ ಓದೋದು ಒಂದೇ. ಖಂಡಿತ ನಿಮ್ಮೆಲ್ಲ ಸಹಮತ ಇದೆ ಅಂತ ಅಂದ್ಕೊಂಡಿದ್ದೀನಿ. I am very happy and I hope that this academy, this dance school really grows higher and higher and reach a very beautiful place. Again, I thank Mansa and all the members of Manogna Academy for inviting me and giving me an opportunity to witness this beautiful performance. Thank you so much. ಧನ್ಯವಾದಗಳು ಮೇಡಮ್. ಪ್ರದೋಷ ಎಂಬುದು ಶಿವನ ಪೂಜೆಗೆ ಶ್ರೇಷ್ಠವಾದ ಸಮಯ. ಶಿವನು ತಾಂಡವ ನೃತ್ಯವನ್ನು ನರ್ತಿಸುವ ವರ್ಣನೆಯನ್ನು ಕಾಣಬಹುದು. ಶಿವನು ನರ್ತಿಸುವಾಗ ಪಾರ್ವತಿಯು ದಿವ್ಯ ಸಂಗೀತವನ್ನು ಹಾಡಲು, ಗಣೇಶನು ತಾಳ ನುಡಿಸಲು ಹಾಗೂ ಮಹಾಶಿವನು ಅದಕ್ಕೆ ಅದ್ಭುತ ತಾಂಡವ ನೃತ್ಯವನ್ನು ಪ್ರದರ್ಶಿಸುತ್ತಾನೆ. ಇದನ್ನು ನೋಡಲು ಕೈಲಾಸವೇ ಭೂಮಿಗೆ ಇಳಿದಿದೆ. ಕಾಲವು ಕಣ್ಣರಳಿಸುತ್ತಾ ತಾಂಡವವನ್ನು ನೋಡುತ್ತಾ ನಿಂತಿದೆ. ಪೂರ್ವಿ ಕಲ್ಯಾಣಿ ರಾಗದಲ್ಲಿದ್ದು ಆದಿತಾಳಕ್ಕೆ ನಿಬದ್ಧವಾಗಿದೆ. ರಚನೆ ಶ್ರೀ ಪದ್ಮಚರಣ್. ಸಮಯದಿ ಪರಶಿವ ತಾಂಡವ ಸಮಯದಿ ಪರಶಿವ ತಾಂಡವ ಪ್ರದೋಷ ಸಮಯದಿ ಪರಶಿವ ತಾಂಡವ ಪ್ರದೋಷ ಸಮಯದಿ ಪರಶಿವ ತಾಂಡವ ಧನಕಟತಗದುಂ ದುಂ ದುಣಕಟತಗನಂ ನಂ ಧಿಮಿಕಟತಗದುಂ ತಟಿಕಟತಗಧಿಂ ಧನಕಟತಗದುಂ ಝಣಕಟತಗನಂ ಧಿಮಿಕಟತಗ ತಟಿಕಟತಗ ಧನಕಟತಗ ಝಣಕಟತಗ ಧಿಮಿಕಟತಗದಂ ತಟಿತಕ ಝಂಡು ಧಿಂ ತಟಿತಕ ಝಂಡು ದುಂ ತಟಿತಕ ಝಣಕಟತಗದಂ ತಂ ತಟಿತಕ ಝಂಡು ಧಿಂ ತಟಿತಕ ಝಂಡು ದುಂ ತಟಿತಕ ಝಣಕಟತಗದಂ ತಂ ತಟಿತಕ ಝಣಕಟತಗದಂ ಧಿಂ ತಟಿತಕ ಝಣಕಟತಗದಂ ತಂ ತಟಿತಕ ಝಣಕಟತಗದಂ ತಂ ತಟಿತಕ ಝಣಕಟತಗದಂ ತಂ ತಟಿತಕ ಝಂಡು ಧಿಂ ತಟಿತಕ ಝಂಡು ದುಂ ತಟಿತಕ ಝಂಡು ತಟಿತಕ ಝಣಕಟತಗದಂ ತಂ ತಟಕಟತಗದಂ ಧಿಂ ತಟಕಟತಗದಂ ತಂ ಪರವಶನಾದ ಪರಮೇಶ್ವರನರ್ತನ ಪರ್ವತ ನಂದಿನಿ ದಿವ್ಯ ಗಾಯನ ಪರವಶನಾದ ಪರಮೇಶ್ವರನರ್ತನ ಮೊಳಗಿದೆ ಮದ್ದಳೆ ತಗದಿಮಿ ತಗಜಣು ತಗದಿಮಿ ತಗಜಣು ತಗದಿನತೋ 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 ಮರುದನಿಗೈದಿದೆ ಹಿಮವತ್ ಶಿಖರವು ಮರುದನಿಗೈದಿದೆ ಹಿಮವತ್ ಶಿಖರವು ಮಹಾಗಣಪತಿಯ ತಾಳಮೇಳಕ್ಕೆ ಮಹಾಗಣಪತಿಯ ತಾಳಮೇಳಕ್ಕೆ ಮಹಾ ಶಿವನ ತಾಂಡವ ಮನೋಗ
ತಾಂಡವು ಮಹಾಗಣಪತಿ ಶಿವ ತಾಂಡವ ವರ್ಣ ವರ್ಣ ಭರತನಾಟ್ಯ ಕಾರ್ಯಕ್ರಮದ ಅತ್ಯಂತ ಪ್ರಮುಖವಾದ ಅಂಗ. ಭಾವದ ಉತ್ಕೃಷ್ಟ ರೂಪವನ್ನು ಇಲ್ಲಿ ಕಾಣಬಹುದು. ನರ್ತಕಿಗೆ ಇರಬೇಕಾದ ಅಂತಃಪ್ರಾಣಗಳ ಬಳಕೆ, ಅವಳ ಪ್ರೌಢಿಮೆ ಇಲ್ಲಿ ಕಂಡುಬರುತ್ತದೆ. ಶಿವನನ್ನ ಕುರಿತಾದ ಇಂದಿನ ವರ್ಣ ಭೈರವಿ ರಾಗದಲ್ಲಿದ್ದು ರೂಪಕ ತಾಳಕ್ಕೆ ನಿಬದ್ಧವಾಗಿದೆ. ರಚನೆ ಪೊನ್ನಯ್ಯ ಪಿಳ್ಳೈ. ತಕ್ಕ ದಿಕ್ಕು ತಕ್ಕ ಧಿಂಗಿಣ್ಣ ತುಂ ತತ್ ಧಿತ್ ತತ್ ಕಿ ತ ಝಂ ಧಿತ್ ತತ್ ಕಿ ತ ತತ್ ಧಿಂಗ್ ಗಿನ್ ನತ್ ತುಂ ತೇ ತತ್ ಧಿಂಗ್ ಗಿನ್ ನತ್ ತುಂ ತತ್ ಧಿತ್ ತತ್ ಕಿ ತ ಝಂ ಧಿತ್ ತಕ್ಕಿ ಟಜ್ಜಂ ತಕ್ಕಿ ಟಜ್ಜಂ ಕಿ ಟಜ್ಜಂ ತದ್ಧಿಂಗಿಣ್ಣತ್ತುಂ ತ ತದ್ಧಿಂಗಿಣ್ಣತ್ತುಂ ತೈ ತದ್ಧಿಂಗಿಣ್ಣತ್ತುಂ ತಕ್ಕ ಧಿತ್ ತಕ್ಕಿ ಟಜ್ಜಂ ಧಿತ್ ತಕ್ಕಿ ಟಜ್ಜಂ ತಕ್ಕಿ ಟಜ್ಜಂ ಕಿ ಟಜ್ಜಂ ತದ್ಧಿಂಗಿಣ್ಣತ್ತುಂ ತ ತದ್ಧಿಂಗಿಣ್ಣತ್ತುಂ ತೈ ತಕ್ಕ ದಿಕ್ಕು ತದಿಕ್ಕಿಟ್ಟ ತಕ ತ ಧಿತ್ ತಕ್ಕಿಟ್ಟ ಜಂ ಧಿತ್ ತಕ್ಕಿಟ್ಟ ಜಂ ತಕ್ಕಿಟ್ಟ ಜಂ ಕಿಟ್ಟ ಜಂ ತದ್ಧಿಂಗಿಣ್ಣತ್ತುಂ ತ ತದ್ಧಿಂಗಿಣ್ಣತ್ತುಂ ತೈ ತದ್ಧಿಂಗಿಣ್ಣತ್ತುಂ ತಕ್ಕ ಧಿತ್ ತಕ್ಕಿಟ್ಟ ಜಂ ಧಿತ್ ತಕ್ಕಿಟ್ಟ ಜಂ ತಕ್ಕಿಟ್ಟ ಜಂ ಕಿಟ್ಟ ಜಂ ತದ್ಧಿಂಗಿಣ್ಣತ್ತುಂ ತ ತದ್ಧಿಂಗಿಣ್ಣತ್ತುಂ ತೈ ತದ್ಧಿಂಗಿಣ್ಣತ್ತು ತತ್ ಧಿತ್ ತಕ್ಕಿಟ್ಟ ಜಂ ಧಿತ್ ತಕ್ಕಿಟ್ಟ ಜಂ ತಕ್ಕಿಟ್ಟ ಜಂ ಕಿಟ್ಟ ಜಂ ತದ್ಧಿಂಗಿಣ್ಣತ್ತುಂ ತ ತದ್ಧಿಂಗಿಣ್ಣತ್ತುಂ ತೈ ತದ್ಧಿಂಗಿಣ್ಣತ್ತು ತತ್ ಧಿತ್ ತಕ್ಕಿಟ್ಟ ಜಂ ಧಿತ್ ತಕ್ಕಿಟ್ಟ ಜಂ ತಕ್ಕಿಟ್ಟ ಜಂ ಕಿಟ್ಟ ಜಂ ತದ್ಧಿಂಗಿಣ್ಣತ್ತುಂ ತ ತದ್ಧಿಂಗಿಣ್ಣತ್ತುಂ ತೈ ತದ್ಧಿಂಗಿಣ್ಣತ್ತು ತಕ್ಕ ಧಿತ್ ತಕ್ಕಿಟ್ಟ ಜಂ ಧಿತ್ ತಕ್ಕಿಟ್ಟ ಜಂ ತಕ್ಕಿಟ್ಟ ಜಂ ಕಿಟ್ಟ ಜಂ ತದ್ಧಿಂಗಿಣ್ಣತ್ತುಂ ತ ತದ್ಧಿಂಗಿಣ್ಣತ್ತುಂ ತೈ ತದ್ಧಿಂಗಿಣ್ಣತ್ತು ತತ್ ಧಿತ್ ತಕ್ಕಿಟ್ಟ ಜಂ ಧಿತ್ ತಕ್ಕಿಟ್ಟ ಜಂ ತಕ್ಕಿಟ್ಟ ಜಂ ಕಿಟ್ಟ ಜಂ ತದ್ಧಿಂಗಿಣ್ಣತ್ತುಂ ತ ತದ್ಧಿಂಗಿಣ್ಣತ್ತುಂ ತೈ ತದ್ಧಿಂಗಿಣ್ಣತ್ತು ತಕ್ಕ ಧಿತ್ ತಕ್ಕಿಟ್ಟ ಧಣ್ಣದ ತಜ್ಜೊಂಡು ತ ತದ್ಧಿಮಿ ತತ್ ಧಿತ್ ತಕ್ಕಿಟ್ಟ ಜಂ ಧಿತ್ ತಕ್ಕಿಟ್ಟ ಜಂ ತಕ್ಕಿಟ್ಟ ಜಂ ಕಿಟ್ಟ ಜಂ ತಜ್ಜಂ ತಾಂಕಿಟ್ಟ ತಕ ಧಿನ್ ಧಿಂತ ತಾಂಕಿಟ್ಟ ತಕ ಧಿನ್ ಧಿಂತ ತಕ ದಿಕ್ಕು ಕಡ್ದು ತರಕಿಡದುಂ ತಕ ದಿಕ್ಕು ಕಡ್ದು ತರಕಿಡದುಂ ತಕ ದಿಕ್ಕು ಕಡ್ದು ತರಕಿಡದು ತಕ್ಕಿಟ್ಟ ಜಂ ಕಿಟ್ಟ ಜಂ ತಜ್ಜಂ ತಾಂಕಿಟ್ಟ ತಕ ಧಿನ್ ಧಿಂತ ತಾಂಕಿಟ್ಟ ತಕ ಧಿನ್ ಧಿಂತ ತಕ ದಿಕ್ಕು ಕಡ್ದು ತರಕಿಡದುಂ ತಕ ದಿಕ್ಕು ಕಡ್ದು ತರಕಿಡದುಂ ತಕ ದಿಕ್ಕು ಕಡ್ದು ತರಕಿಡದುಂ ಮೋಗ ಮಾನಂ ಎನ್ನಿದಿಲ್
வேளையில் மோக என் மீதில் நீ இந்த வேளையில் தரிகிட்ட தகதை தரகிடும் தத்தித் தக தகஜம் தரிகிட்ட தகதம் தரகிடும் தத்தித் தக தகஜம் தரிகிட்ட தகதை தரகிடும் தத்தித் தக தகஜம் தித் தக தகஜம் தக தகஜம் தாம் தித்தாம் தத்தித்தாம் கிருத தரகிடும் கிருத தரகிடும் கிருத தரகிடும் தத் கிருத தரகிடும் தத் கிருத தரகிடும் தத் கிருத தரகிடும் தித்த கிருத தரகிடும் தித்த கிருத தரகிடும் தித்த கிருத தரகிடும் தாம் தரகிடும் தத் கிருத தரகிடும் தத் கிருத தரகிடும் தனத ஜோனுத தீமித தக்கிட்ட தத் கிருத தரகிடும் தத் கிருத தரகிடும் தத் கிருத தரகிடும் மோடி செய்விய என் சாமி மேத்தமோடி செய்யலாமோ என் சாமி மேத்தமோடி செய்யலாமோ என் சாமி கும் தாக தித் தடித்த கும் தேயி தடித்த கும் தாக தத் திங் கிண்டத்தும் திங் கிண்டத்தும் திங் கிண்டத்தும் தித் தடித்த கும் தாக தித் தடித்த கும் தேயி தடித்த கும் தாக தக்க திக்கு கிருத திரகடும் திக்கு தக்க கிருத திரகடும் தக்க திக்கு கிருத திரகடும் தித் தடித்த கும் தாக தித் தடித்த கும் தேயி தடித்த கும் தாக தக்க திக்கு கிருத திரகடும் திக்கு தக்க கிருத திரகடும் தக்க திக்கு கிருத திரகடும் வாசரே திருநகரில் வாசரே சரிக சா ஈக மாப்பா தம பத பம பத 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 நித நிச 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 நிகரி சனி ரே நி தம பத நி சா நி த ம பத ம கரி ச நி ச ரி க ம பதம் தமுடன் என்னை கூடின விந்தையை நினைந்தே தினம் வாடி மனம் நாடி உமை தேடி உறவாட மிகவும் ಕುತಕ ಧಿಂಗಿಣ್ಣತುಂ ತಕಜಂ ತತ್ ತತ್ ತದ್ಧನ್ನ ತತ್ ತತ್ ತಜ್ಜುಂಡು ತತ್ ಹಿತ್ ತದ್ಧಿಂಬೀದಂ ತದ್ಧನ್ನದಂ ತಜ್ಜುಂಡುದಂ ತದ್ಧಿಂಬೀದಂ ತತ್ ಕಿಟ್ಟ ತಕಜಂ ತತ್
धित् तद्धन्न तत् तत् तज्जोन्नु तत् धिं तद्धिमीदं तद्धन्नदं तज्जोन्नुदं तद्धिमीदं तत्किट्ट तकजं तत् धित् तकजं तत् तत् धित् तकजं तत् तकजं तकजं तकधिकु तकजं तत् धित् तकधिकु तदिकिट तकधित् तकधिकु तदिकिट तकधिकु तदिकिट तक சோமண்டனல் மிக சொரியையில் காமம் இனி சகியே நட்டரா சகலவிக்கு செய்த எந்தன் சுவாமி ஸ்தனம் இது விமுத சரமாரியாக ನಾಡೋಜ ಡಾಕ್ಟರ್ ಉಡೆ ಪಿ ಕೃಷ್ಣರವರು ಗೌರವ ಪ್ರಧಾನ ಕಾರ್ಯದರ್ಶಿ ಶೇಷಾದ್ರಿಪುರ ಶಿಕ್ಷಣ ಸಂಸ್ಥೆ ಬೆಂಗಳೂರು ಇವರಿಗೆ ಕಾರ್ಯಕ್ರಮಕ್ಕೆ ಸ್ವಾಗತ ಮತ್ತು ವೇದಿಕೆಗೆ ಆಗಮಿಸಬೇಕಂತ ಕೇಳ್ಕೊಳ್ತಾ ಇರ್ತೀವಿ. ಶ್ರೀ ಪರ ಕೃಷ್ಣಮೂರ್ತಿರವರು ಸಂಸ್ಕಾರ ಭಾರತಿ ಕರ್ನಾಟಕ ದಕ್ಷಿಣ ವಿಭಾಗದ ಅಖಿಲ ಭಾರತೀಯ ಸಹ ಸಂಘಟನಾ ಕಾರ್ಯದರ್ಶಿ ವೇದಿಕೆಗೆ ಆಗಮಿಸಬೇಕು ಅಂತ ಕೇಳ್ಕೊಳ್ತಾ ಇದ್ದೀವಿ. ವಿದುಷಿ ಮಾನಸರವರು ವೇದಿಕೆಯಲ್ಲಿ ಉಪಸ್ಥಿರಬೇಕಂತ ಕೇಳ್ಕೊಳ್ತಾ ಇದ್ದೀವಿ. ವ್ಯವಸ್ಥಾಪಕ ನಿರ್ದೇಶಕರಾದ ಮನೋಮೋಹನ್ ರವರು ವೇದಿಕೆಗೆ ಆಗಮಿಸಬೇಕಂತ ಕೇಳ್ಕೊಳ್ತಾ ಇದ್ದೀವಿ. ಇದೀಗ ನಾಡೋಜ ಡಾಕ್ಟರ್ ಉಡೆ ಪಿ ಕೃಷ್ಣ ಅವರ ಪರಿಚಯ, ನಂತರದಲ್ಲಿ ಅವರ ಮಾತುಗಳು. ನಾಡೋಜ ಡಾಕ್ಟರ್ ಉಡೆ ಪಿ ಕೃಷ್ಣರವರು ಶಿಕ್ಷಣ ತಜ್ಞರು, ತಂತ್ರಜ್ಞರು ಮತ್ತು ಗಾಂಧಿ ಪ್ರಣೀತ ಸಮಾಜ ಸೇವಕರು. ಇಂಜಿನಿಯರಿಂಗ್ ಮತ್ತು ಕಾನೂನಿನಲ್ಲಿ ಸ್ನಾತಕೋತ್ತರ ಪದವಿಗಳನ್ನು ಹೊಂದಿದ್ದಲ್ಲದೆ ಅವರು ನಿರ್ವಹಣಾ ಶಾಸ್ತ್ರದಲ್ಲಿ PhD ಪದವಿಯನ್ನು ಪಡೆದಿದ್ದಾರೆ. ಕನ್ನಡ ಮತ್ತು ಇಂಗ್ಲಿಷ್ನಲ್ಲಿ ಪ್ರಬುದ್ಧ ಲೇಖಕರಾಗಿರುವ ಡಾಕ್ಟರ್ ಕೃಷ್ಣ ಅವರು ಶೇಷಾದ್ರಿಪುರಂ ಶಿಕ್ಷಣ ಸಂಸ್ಥೆಯ ಗೌರವ ಪ್ರಧಾನ ಕಾರ್ಯದರ್ಶಿಗಳಾಗಿ ಸೇವೆ ಸಲ್ಲಿಸುತ್ತಿದ್ದಾರೆ. ಡಾಕ್ಟರ್ ಕೃಷ್ಣ ಅವರು ನಿರ್ವಹಿಸಿದ ಉನ್ನತ ಹುದ್ದೆಗಳಲ್ಲಿ ಪ್ರಮುಖವಾದವುಗಳು ಕರ್ನಾಟಕ ಗಾಂಧಿ ಸ್ಮಾರಕ ನಿಧಿ ಅಧ್ಯಕ್ಷರು, ಗಾಂಧಿ ಶಾಂತಿ ಪ್ರತಿಷ್ಠಾನದ ಅಧ್ಯಕ್ಷರು, ಭಾರತೀಯ ಉತ್ಪಾದನಾ ಇಂಜಿನಿಯರ್ಗಳ ಸಂಸ್ಥೆಯ ರಾಷ್ಟ್ರೀಯ ಅಧ್ಯಕ್ಷರು ಮತ್ತು ರಾಜ್ಯ ಸಚಿವ ದರ್ಜೆಯಲ್ಲಿ ಕರ್ನಾಟಕ ರಾಜ್ಯ ವಿಪತ್ತು ನಿರ್ವಹಣಾ ಪ್ರಾಧಿಕಾರದ ಸದಸ್ಯರು. ಡಾಕ್ಟರ್ ಕೃಷ್ಣ ಅವರು ಭಾರತೀಯ ರೆಡ್ ಕ್ರಾಸ್ ಸಂಸ್ಥೆ ಮತ್ತು ಭಾರತೀಯ ಕ್ಷಯರೋಗ ಸಂಸ್ಥೆಯಂತಹ ಅತ್ಯಂತ ವಿಶ್ವಾಸಾರ್ಹ ಸೇವಾ ಸಂಸ್ಥೆಗಳ ರಾಷ್ಟ್ರೀಯ ನಿರ್ವಹಣೆಯಲ್ಲಿ ಪ್ರಮುಖ ಪಾತ್ರ ವಹಿಸಿದ್ದಾರೆ.
ವಿಕಲಚೇತನರ ಸಬಲೀಕರಣಕ್ಕಾಗಿ ಕರ್ನಾಟಕ ಸರ್ಕಾರವು ಅವರಿಗೆ ರಾಜ್ಯ ಪ್ರಶಸ್ತಿ ನೀಡಿ ಗೌರವಿಸಿದೆ. ಯುವಜನ ಮತ್ತು ಸಾಮುದಾಯಿಕ ಸೇವೆಗಳಿಗಾಗಿ ರಾಜ್ಯ ಯುವ ಪ್ರಶಸ್ತಿ ಮತ್ತು ಸಾಮಾಜಿಕ ಸೇವೆಗಾಗಿ ರಾಜ್ಯೋತ್ಸವ ಪ್ರಶಸ್ತಿ ಲಭಿಸಿದೆ. ಹಂಪಿ ಕನ್ನಡ ವಿಶ್ವವಿದ್ಯಾಲಯವು ಪ್ರತಿಷ್ಠಿತ ನಾಡೋಜ ಗೌರವ ಪದವಿ ನೀಡಿ ಪುರಸ್ಕರಿಸಿದೆ. ಸಾಮಾಜಿಕ ಸೇವೆಗಾಗಿ ಬೆಂಗಳೂರು ನಗರ ವಿಶ್ವವಿದ್ಯಾಲಯ ಗೌರವ ಡಾಕ್ಟರೇಟ್ ನೀಡಿ ಗೌರವಿಸಿದೆ. ರಾಷ್ಟ್ರಕ್ಕೆ ಅವರ ಸಮರ್ಪಿತ ಸೇವೆಗಳನ್ನು ಗುರುತಿಸಿ ರೆಡ್ ಕ್ರಾಸ್ ಮಾನವೀಯ ಸೇವೆಗಾಗಿ ನೀಡಲಾದ ಅತ್ಯುನ್ನತ ರಾಷ್ಟ್ರೀಯ ಪ್ರಶಸ್ತಿಯಾದ ರಾಷ್ಟ್ರಪತಿಗಳ ಚಿನ್ನದ ಪದಕವನ್ನು ಡಾಕ್ಟರ್ ಕೃಷ್ಣರವರು ಪಡೆದಿದ್ದಾರೆ. ಇಂತಹ ಮೇರು ವ್ಯಕ್ತಿತ್ವದ ಶ್ರೀಯುತರು ಇಂದು ಮನೋಜ್ಞ ನೃತ್ಯ ರುಚಿರ 2024 ಕಾರ್ಯಕ್ರಮದಲ್ಲಿ ಗೌರವಾನ್ವಿತ ಉಪಸ್ಥಿತಿಯಲ್ಲಿದ್ದಾರೆ. ಇವರಿಂದ ಸಭೆಗೆ ನುಡಿಗಳು. ಎಲ್ರಿಗೂ ನಮಸ್ಕಾರ. ಮನೋಜ್ಞ ನೃತ್ಯ ಕಲಾ ಅಕಾಡೆಮಿಯ ಈ ವಾರ್ಷಿಕ ಸಮಾರಂಭದ ಅನೇಕ ನೃತ್ಯಗಳನ್ನು ನಾನೀಗ ಗಮನಿಸಿದೆ. ಪ್ರತಿಯೊಂದು ನೃತ್ಯವೂ ಕೂಡ ಪುಟ್ಟ ಮಕ್ಕಳಿಂದಾಗಿ ಸೀನಿಯರ್ ಮಕ್ಕಳವರೆಗೆ ಎಲ್ಲರ ಪರ್ಫಾರ್ಮೆನ್ಸು ಮನೋಜ್ಞವಾಗಿತ್ತು. ಮನೋಜ್ಞವಾದ ಹೆಸರಿಟ್ಟಿದ್ದಾರೆ. ಅದೇ ರೀತಿಯಂತೆ ಎಲ್ಲವೂ ಇತ್ತು. ತುಂಬ ಸಂತೋಷಪಟ್ಟಿದ್ದೇನೆ. ಡಾಕ್ಟರ್ ಶ್ರೀಮತಿ ಶುಭಾ ಧನಂಜಯ ಅವರು ಮಾತನಾಡ್ತಾ ಒಂದು ಒಳ್ಳೆ ಮಾತು ಹೇಳಿದರು. ಮಕ್ಕಳನ್ನು ನೀವು ರಿಸ್ಟ್ರಿಕ್ಟ್ ಮಾಡೋಕ್ಕೆ ಹೋಗಬೇಡಿ. ಅವರು ನೀವೆಷ್ಟು ಪಠ್ಯದ ಕಡೆ ಗಮನ ಕೊಡ್ತೀರೋ ಅಷ್ಟೇ ಈ ಪಠ್ಯೇತರ ಚಟುವಟಿಕೆ ಆಗಿರುವಂತಹ ನೃತ್ಯದ ಕಡೆ ಕೂಡ, ಕಲೆಯ ಕೂಡ ಅಷ್ಟೇ ಗಮನ ಕೊಡಿ ಅನ್ನುವಂಥ ಮಾತನ್ನು ಅವ್ರು ಹೇಳಿದರು. ನಾನು ಆ ಮಾತಿಗೆ ಐ ವಿಲ್ ಸೆಕೆಂಡ್ ಹಿಯರ್ ವರ್ಡ್ಸ್ ಬಿಕಾಸ್ ಆ್ಯಸ್ ಎನ್ ಎಜುಕೇಷನಿಸ್ಟ್ ಐ ಟೆಲ್ ಯು, ಇವತ್ತು ಮಕ್ಕಳಿಗೆ ವೃತ್ತಿ ಬೇಕು, ಪ್ರವೃತ್ತಿ ಎರಡೂ ಬೇಕು. ಎರಡೂ ಇದ್ದಾಗಲೇ ಜೀವನ ಸಂಪೂರ್ಣ ಆಗ್ತಕ್ಕಂಥದ್ದು. ಆ ವೃತ್ತಿಯಲ್ಲಿ ಅವ್ರು ಏನು ಬೇಕಾದರೂ ಆಯ್ಕೆ ಮಾಡಿಕೊಂಡು ಅವ್ರ ಬದುಕನ್ನು ಅವರು ರೂಪಿಸ್ಕೊಳ್ಳಿ. ಅದಕ್ಕೆ ನಾವ್ಯಾರೂ ಅಡ್ಡಿಯಾಗೋದಿಲ್ಲ. ಅವ್ರು ಬೇಕಾದರೆ ವಕೀಲರಾಗಲಿ ಅಥವಾ ವೈದ್ಯರಾಗಲಿ, ಇಂಜಿನಿಯರ್ ಆಗಲಿ, ಏನು ಬೇಕಾದರೂ ಆಗಲಿ. ಆದರೆ ಈ ಪ್ರವೃತ್ತಿ ಅನ್ನೋದು ಇರ್ತದಲ್ಲ, ಅದನ್ನು ಗುರುತಿಸ್ಲಿಕ್ಕೆ ಸಾಧ್ಯ ಆಗೋದು ಹೆಚ್ಚಾಗಿ ತಂದೆ ತಾಯಿಗಳಲ್ಲೇ. ಅವರು ಯಾಕಂದರೆ ಮಕ್ಕಳು ಹೆಚ್ಚು ನಿಮ್ಮ ಹತ್ತಿರ ಇರ್ತಾರೆ, ಅವರ ಪ್ರವೃತ್ತಿ ಏನು ಅನ್ನೋದನ್ನು ನೀವು ಗುರುತಿಸಬಲ್ಲರಿ. ಹಾಗಾಗಿ ಮಕ್ಕಳು ಕಲೆಯಲ್ಲಿ ಆಸಕ್ತಿ ತೋರಿಸಿದರೆ ಖಂಡಿತವಾಗಿಯೂ ಆ ನಿಟ್ಟಿನಲ್ಲಿ ಅವರನ್ನು ಬೆಳವಣಿಗೆಗೆ ಅವಕಾಶ ಮಾಡಿಕೊಡ್ತಕ್ಕಂಥದ್ದು ತುಂಬ ಸೂಕ್ತ ಅಂತ ನಾನು ಅಂದ್ಕೊಂಡಿದ್ದೇನೆ. ಯಾಕೆಂದರೆ ನಾವು ಎಜುಕೇಷನ್ನಲ್ಲಿ 360 ಡಿಗ್ರಿ ಎಜುಕೇಷನ್ ಅಂತ ಮಾತಾಡ್ತೀವಿ, ಆಲ್ರೌಂಡ್ ಡೆವಲಪ್ಮೆಂಟ್ ಆಫ್ ದಿ ಪರ್ಸ್ನಾಲಿಟಿ ಅಂತ ನಾವು ಮಾತಾಡ್ತೀವಿ. ಆದರೆ ನಮ್ಮ ಶಾಲಾ ಕಾಲೇಜುಗಳ ಅವಧಿಯಲ್ಲಿ ನೀವು ಕೊಟ್ಟಿರ್ತಕ್ಕಂಥ 6, 7, 8 ಗಂಟೆ ಅವಧಿಯಲ್ಲಿ ಎಲ್ಲವನ್ನೂ ಮಾಡಲಿಕ್ಕೆ ನಮ್ಮಿಂದ ಸಾಧ್ಯ ಆಗೋದಿಲ್ಲ. ಆ ಕಾರಣದಿಂದ ಈ ಇನ್ಫಾರ್ಮಲ್ ಎಜುಕೇಷನ್ ಇದೆಯಲ್ಲ, ಥ್ರೂ ದ ಆರ್ಟ್ಸ್, ಅದು ಅವರ ಬದುಕಿಗೆ ಒಂದು ಹೊಸ ಡೈಮೆನ್ಷನ್ ಕೊಡುತ್ತೆ ಅಂಥೇಳಿ ನಾನಾದರೂ ಕೂಡ ಅಂದ್ಕೊಂಡಿದ್ದೇನೆ. ಈ ಡ್ಯಾನ್ಸ್ ನೋಡ್ತಾ ಇದ್ದಾಗ ದಿ ಬೆಸ್ಟ್ ಥಿಂಗ್ ದಟ್ ದಿ ಚಿಲ್ಡ್ರನ್ ಗೆಟ್ ಈಸ್ ಬೋತ್ ದಿ ಬೆನಿಫಿಟ್ ಆಫ್ ಮ್ಯೂಸಿಕ್ ಆ್ಯಂಡ್ ಲಿಟ್ರೇಚರ್. ಅವರು ಸಾಹಿತ್ಯವನ್ನು ಕೂಡ ಅಪ್ರಿಷಿಯೇಟ್ ಮಾಡ್ತಾರೆ, ಅವರು ಸಂಗೀತವನ್ನು ಕೂಡ ಅಭ್ಯಾಸ ಮಾಡುವಂಥ ಅವಕಾಶ ಸಿಗ್ತದೆ. ಹಾಗಾಗಿ ಎಲ್ಲದಕ್ಕಿಂತಲೂ ಮುಖ್ಯವಾಗಿ ಗುರುಗಳಿಗೆ ಅವರು ಕೊಡುವಂಥ ಒಂದು ಗೌರವ, ಆ ಗುರು ಪರಂಪರೆಯಲ್ಲಿ ಕಲಿಯುವಂಥ ಒಂದು ವಿಧಿ ಇದೆಯಲ್ಲ, ಇದು ಬಹಳ ಮುಖ್ಯ. ಹಾಗಾಗಿ ಇವತ್ತು ಅತಿಥಿ ದೇವೋಭವ, ಆಚಾರ್ಯ ದೇವೋಭವ, ಮಾತೃದೇವೋಭವ, ಪಿತೃದೇವೋಭವ, ಈ ಎಲ್ಲ ಮೌಲ್ಯಗಳ ಬಗ್ಗೆ ನಾವು ವಿಸ್ತೃತವಾಗಿ ಮಾತನಾಡ್ತೇವೆ. ಆದರೆ ಅದನ್ನು ಬಿತ್ತರಿಸಬೇಕಾದ್ರೆ ಮಕ್ಕಳುಗಳಿಗೆ ಅದು ಕಲಾ ಮಾಧ್ಯಮದಿಂದಲೇ ಸಾಧ್ಯ ಅಂತೇಳಿ ನಾನಾದರೂ ಕೂಡ ಭಾವಿಸಿದ್ದೇನೆ. ಆ ನಿಟ್ಟಿನಲ್ಲಿ ನೀವು ಮಕ್ಕಳಿಗೆ ಈ ಒಂದು ನೃತ್ಯದ ಮೂಲಕ ಮಕ್ಕಳಿಗೆ ಕಲಾ ಮಾಧ್ಯಮವನ್ನು ತಲುಪಿಸ್ತಾ ಇದ್ದೀರಲ್ಲ, ಅದಕ್ಕೆ ಇಲ್ಲಿ ನೆರೆದಿರುವಂಥ ಎಲ್ಲ ಪೋಷಕರಿಗೆ ನಾನು ಹೃತ್ಪೂರ್ವಕವಾಗಿ ಅಭಿನಂದಿಸ್ತೇನೆ. ಸ್ನೇಹಿತರೆ, ನಾನು ಸಾಮಾನ್ಯವಾಗಿ ಗಮನಿಸಿದ್ದೇನೆ, ಮಕ್ಕಳು ಯಾರು ಪಠ್ಯೇತರ ಚಟುವಟಿಕೆಗಳಲ್ಲಿ ಹೆಚ್ಚು ಭಾಗವಹಿಸಿರ್ತಾರೆ ಅವರು ಮಾನಸಿಕವಾಗಿ ಬಹಳ ಚೆನ್ನಾಗಿರ್ತಾರೆ, ಅವರ ಮಾನಸಿಕ ಆರೋಗ್ಯ ಚೆನ್ನಾಗಿರ್ತದೆ, ಅವರು ಯಾವಾಗಲೂ ಪಾಸಿಟಿವ್ ಆಗಿರ್ತಾರೆ, ಅವರಲ್ಲಿ ಇನ್ಫೀರಿಯಾರಿಟಿ ಕಾಂಪ್ಲೆಕ್ಸ್ ಅನ್ನುವಂಥದ್ದು ಇರೋದಿಲ್ಲ. ಇದರಿಂದ ದೇರ್ಫೋರ್ ವಿ ಹ್ಯಾವ್ ಟು ಎನ್ಕರೇಜ್ ಚಿಲ್ಡ್ರನ್ ಟು ಟೇಕ್ ಪಾರ್ಟ್ ಇನ್ ಸಚ್ ಸ್ಪೋರ್ಟ್ಸ್ ಆ್ಯಕ್ಟಿವಿಟೀಸ್, ಐ ಮೀನ್ ಸ್ಪೋರ್ಟ್ಸ್ ಆರ್ ಅದರ್ ಆ್ಯಕ್ಟಿವಿಟೀಸ್ ರಿಲೇಟೆಡ್ ಟು ಆರ್ಟ್ ಅಂತ ಹೇಳಿ ನಾನಾದರೂ ಅಂದ್ಕೊಂಡಿದ್ದೇನೆ. ಇದರ ಎಲ್ಲದರಲ್ಲೂ ಕೂಡ ಕಾಣುವಂಥ ಎರಡು ದೊಡ್ಡ ಮೌಲ್ಯ ಏನಪ್ಪ ಅಂತಂದರೆ, ಚಿಲ್ಡ್ರನ್ ಡೆವಲಪ್ ಸೆನ್ಸಿಟಿವಿಟಿ ಆ್ಯಂಡ್ ಸೆನ್ಸಿಬಿಲಿಟಿ. ಸೆನ್ಸಿಟಿವಿಟಿ ಅಂತಂದರೆ ಒಂದು ರೀತಿ ಏನು ಹೇಳ್ತೀವಿ, ಸೂಕ್ಷ್ಮತೆ.
ಸೂಕ್ಷ್ಮ ಗುಣವನ್ನು ಬೆಳೆಸ್ಕೊಳ್ತಾರೆ. ಜೊತೆಯಲ್ಲಿ ಸೆನ್ಸಿಬಿಲಿಟಿ ಅನ್ನುವಾಗ ಸಂವೇದನಶೀಲತೆಯನ್ನು ಕೂಡ ಬೆಳೆಸ್ಕೊಳ್ತಾರೆ. ಈ ಸೂಕ್ಷ್ಮ ಭಾಳ ಸಂತೋಷ ಆಗಿದೆ. ಹಿರಿಯರಾದ ಪಾರ ಕೃಷ್ಣಮೂರ್ತಿಗಳು ಇಲ್ಲಿದ್ದಾರೆ. ಅವರು ಈ ದೇಶದ ಈ ನಾಡಿನ ಸಂಸ್ಕೃತಿಗೆ ವರ್ಧನೆಗಾಗಿ ಯಾವ ಪ್ರಚಾರವನ್ನು ಬಯಸದೆ, ಏನನ್ನೂ ಬಯಸದೆ ಸೈಲೆಂಟಾಗಿ ಅವರು ಸಂಸ್ಕಾರ ಭಾರತಿ ಮೂಲಕ ಅವರು ಮಾಡ್ತಾ ಇರುವಂಥ ಸೇವೆ, ಜೀವಮಾನದ ಸೇವೆಯನ್ನು ಮಾಡಿರೋದು ನಾನು ಹಲವು ವರ್ಷಗಳಿಂದ ಗಮನಿಸ್ತಾ ಬಂದಿದ್ದೇನೆ. ಡಾಕ್ಟರ್ ಮಾನಸ ಅವರು ಮತ್ತು ಅವರ ಯಜಮಾನರು ಮನುಮೋಹನ್, ಮಾನಸ ಮನುಮೋಹನ್ ನೋಡಿ, ಹೆಸರುಗಳೇ ಎಷ್ಟು ಅದ್ಭುತವಾಗಿವೆ. ಹಾಗಾಗಿ ಅವರಿಬ್ಬರ ಬದುಕು ಕೂಡ ಇಷ್ಟು ಚೆನ್ನಾಗಿದೆ. ಸಮಾಜಕ್ಕೆ ಇಷ್ಟೆಲ್ಲ ಅವರು ಕೊಡ್ತಾ ಇದ್ದಾರಲ್ಲ, ಇಷ್ಟು ಜನ ಮಕ್ಕಳನ್ನು ಅವ್ರಿಗೆ ಕಲೆಯ ಒಂದು ಸೇವೆಯನ್ನು ಮಾಡ್ತಾ ಇದ್ದಾರೆ. ತನ್ಮೂಲಕ ನಮ್ಮ ನಾಡಿನ ಸಂಸ್ಕೃತಿಯನ್ನು ಉಳಿಸುವಂಥ ಕೆಲಸ ಮಾಡ್ತಾ ಇದ್ದಾರೆ. ನಮ್ಮ ದಂಪತಿಗಳಿಬ್ಬರಿಗೂ ಕೂಡ ನಾನು ತುಂಬ ಮನಸ್ಸಿನಿಂದ ಅವರಿಗೆ ಅಭಿನಂದನೆ ಸಲ್ಲಿಸ್ತೇನೆ. ಪೋಷಕರೇ, ನೀವು ಕೂಡ ಈ ನಮ್ಮ ಸಂಸ್ಕೃತಿಯನ್ನು ಉಳಿಸುವಲ್ಲಿ ನಿಮ್ಮದೇ ಆದಂಥ ವಿಶೇಷ ಪಾತ್ರ ನೀವು ವಹಿಸ್ತಾ ಇದ್ದೀರಿ. ನಿಮಗೂ ಕೂಡ ಹಾರ್ದಿಕವಾಗಿ ಅಭಿನಂದಿಸಿ ಈ ವಾರ್ಷಿಕೋತ್ಸವಕ್ಕೆ ನನ್ನ ಕರೆದ ಡಾಕ್ಟರ್ ಮಾನಸ ಅವರಿಗೆ, ಆಮೇಲೆ ನಮ್ಮ ಹಿರಿಯರಾದಂಥ ಎಲ್ಲ ಕಾರ್ಯಕ್ರಮಗಳನ್ನು ನಾನು ಅತ್ಯಂತ ಸಂತೋಷದಿಂದ ಆಸ್ವಾದಿಸಿದ್ದೇನೆ. ಅದರಲ್ಲೂ ಆ ಪುಟ್ಟ ಮಕ್ಕಳು ಮೊದಲ ಬಾರಿಗೆ ಅವರು ಹೆಜ್ಜೆ ಇಟ್ಟು ವೇದಿಕೆ ಮೇಲೆ ಬಂದಾಗ ನನಗನ್ಸಿರ್ತದೆ ಪ್ರತಿಯೊಬ್ಬ ತಂದೆ ತಾಯಿಗೂ ನಿಮಗೆಲ್ಲರಿಗೂ ತುಂಬ ಆನಂದ ಆಗಿರುತ್ತೆ ಅಂತ. ನನಗೂ ಆನಂದ ಆಯಿತು ಅಂತ ಹೇಳಿ ಎಲ್ಲರೂ ವಂದಿಸಿ ನನ್ನ ಮಾತು ಮುಗಿಸ್ತೇನೆ. ಕಾರ್ಯಕ್ರಮದಲ್ಲಿ ಗೌರವಾನ್ವಿತ ಉಪಸ್ಥಿತಿಯಲ್ಲಿದ್ದು ಶುಭ ಹಾರೈಸಿದ ನಾಡೋಜ ಡಾಕ್ಟರ್ ಊಡೆ ಪಿ ಕೃಷ್ಣರವರಿಗೆ ವಂದನೆಗಳು. ಮನೋಜ್ಞ ನೃತ್ಯಕಲಾ ಅಕಾಡೆಮಿ ವತಿಯಿಂದ ಗೌರವ ಸಮರ್ಪಣೆ. ನುಡಿಗಳು. ಪರ ಕೃಷ್ಣಮೂರ್ತಿಯರವರು ಮೂಲತಃ ತೀರ್ಥಹಳ್ಳಿ ತಾಲೂಕಿನ ಕೊಣಂದೂರಿನವರು. ತಮ್ಮ ವಿದ್ಯಾಭ್ಯಾಸ ಮುಗಿಸಿ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ಪ್ರಚಾರಕರಾಗಿ ಹೊರಟರು. ಕಳೆದ 50 ವರ್ಷಗಳಿಂದ ಸಂಘದ ಪ್ರಚಾರಕರಾಗಿ ಕರ್ನಾಟಕದ ಅನೇಕ ಜಿಲ್ಲೆ, ವಿಭಾಗ, ಪ್ರಾಂತ ಸ್ತರದಲ್ಲಿ ಕಾರ್ಯನಿರ್ವಹಿಸಿದ್ದಾರೆ. ಲಲಿತಕಲೆ ಸಾಹಿತ್ಯ ಕ್ಷೇತ್ರವಾದ ಸಂಸ್ಕಾರ ಭಾರತಿ ಸಂಘಟನೆಯಲ್ಲಿ ಅಖಿಲ ಭಾರತೀಯ ಸಹ ಸಂಘಟನಾ ಕಾರ್ಯದರ್ಶಿಗಳಾಗಿ ಸೇವೆ ಸಲ್ಲಿಸಿದೆ. ಇವರು ಈಗ ಪ್ರಸ್ತುತ ಜ್ಯೇಷ್ಠ ಪ್ರಚಾರಕರಾಗಿ ಮಾರ್ಗದರ್ಶನ ಮಾಡುತ್ತಿದ್ದಾರೆ. ಶೈಕ್ಷಣಿಕ ಕ್ಷೇತ್ರದಲ್ಲಿ ಸಾಹಿತ್ಯ, ಬರಹಗಾರರು, ಹೀಗೆ ಬಹುಮುಖ ಪ್ರತಿಭೆಯ ಪರ ಕೃಷ್ಣಮೂರ್ತಿರವರು ಸದ್ಯಕ್ಕೆ ಬೆಂಗಳೂರನ್ನು ಕೇಂದ್ರವಾಗಿಟ್ಟುಕೊಂಡು ಪ್ರವಾಸ ಮಾಡುತ್ತಿರುತ್ತಾರೆ. ಇಂದು ನಮ್ಮೊಂದಿಗೆ ಮನೋಜ್ಞ ನೃತ್ಯ ರುಚಿರ ಕಾರ್ಯಕ್ರಮದಲ್ಲಿ ಗೌರವಾನ್ವಿತ ಉಪಸ್ಥಿತರಿದ್ದಾರೆ. ಇವರಿಂದ ಸಭೆಗೆ ನುಡಿಗಳು. ಎಲ್ಲರಿಗೂ ನಮಸ್ಕಾರ. ತುಂಬ ಸಂತೋಷ ಆಗ್ತಾ ಇದೆ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಕ್ಕೆ. ಇವತ್ತು ಭರತನಾಟ್ಯದ ಸ್ಕೂಲ್ನ ಕಾರ್ಯಕ್ರಮ. ಹೀಗಾಗಿ ಭರತನಾಟ್ಯದ ಪ್ರವರ್ತಕ ಭರತ ಮುನಿಯನ್ನು ಕುರಿತು ಪತಂಜಲಿ, ನಟರಾಜನನ್ನು ಕುರಿತು ಪತಂಜಲಿ ಋಷಿ ಅವರ ಪತಂಜಲಿ ನಟರಾಜ ಸ್ತೋತ್ರಮಾಲದಲ್ಲಿ ಒಂದು ಶ್ಲೋಕ ಬರುತ್ತೆ, ನಟರಾಜನ ಸ್ತೋತ್ರ. ಅದು ಆ ಶ್ಲೋಕದಿಂದ ನಾನು ಮಾತು ಪ್ರಾರಂಭ ಮಾಡ್ತೀನಿ. ಅನಂತ ನವರತ್ನ ವಿಲಸತ್ಕಟಕ ಕಿಂಕಿಣಿ ಝಲಂ ಝಲ ಜಲಕಂ ಮುಕುಂದ ವಿಧಿಹಸ್ತಗತ ಮದ್ಬಲ ಲಯಧ್ವನಿ ಧಿಮಿತ ನರ್ತನ ಪದಂ ಶಕುಂತರತ ಬರಿರತ ನಂದಿಮುಖ ದಂತಿಮುಖ ಭೃಂಗಿರಿಟಿ ಸಂಘನಿಕಟಂ ಸನಂದನ ಸನಕ ಪ್ರಮುಖ ವಂದಿತ ಪರ ಚಿದಂಬರಂ ನಟ ಹೃದಯ ಭಜ. ಇದು ಪತಂಜಲಿ ಋಷಿಗಳು ನಟರಾಜನಿಗೆ ನಮಸ್ಕಾರ ಮಾಡೋದು. ಇವತ್ತು ಇಬ್ಬರು ನೃತ್ಯ ಕ್ಷೇತ್ರದ ಹಿರಿಯ ಗುರು, ತುಂಬ ಅನುಭವಿ ವಿದುಷಿ ಶುಭದಾ ಧನಂಜಯ ಅವರು ಮಾತಾಡಿದ್ದಾರೆ. ಬೆಂಗಳೂರಿನ ಶಿಕ್ಷಣ ಕ್ಷೇತ್ರದ ದಿಗ್ಗಜ ಒಂದು ದೃಷ್ಟಿಯಲ್ಲಿ ಶೇಷಾದ್ರಿಪುರಂ ಎಜುಕೇಷನ್ ಸೊಸೈಟಿ ಮೂಲಕ ಸಮಾಜದಲ್ಲಿ ತುಂಬ ಒಳ್ಳೆಯ ಕೆಲಸ, ಹಾಗೂ ಅವರು ಅನೇಕ ವರ್ಷಗಳು ನನ್ನ ಹತ್ತಿರದಿಂದ ಬಲ್ಲೆ. ಹೀಗಾಗಿ ತುಂಬ ಸಮಾಜೋನ್ಮುಖಿ ಕಾರ್ಯ ಮಾಡೋದ್ರಲ್ಲಿ ಅವರು ಅಗ್ರೆಸರರು. ಹೀಗಾಗಿ ಅವರೆಲ್ಲ ಇವತ್ತು ಈ ಕಾರ್ಯಕ್ರಮಕ್ಕೆ ಬಂದು ಹರಿಸಿದ್ದಾರೆ.
ನಾನು ಒಂದು 2-3 ಸಂಗತಿಗಳನ್ನು ನೃತ್ಯಕ್ಕೆ ಸಂಬಂಧಪಟ್ಟಿದ್ದೇನೆ. ಮೊದಲನೇದಾಗಿ ಅವ್ರು ಹೇಳಿದ್ರಿಂದ ನಾನು ಮತ್ತೆ ಚರ್ವಣ ಆಗುತ್ತೆ ಹೇಳಲಿಕ್ಕೆ ಹೋಗಲ್ಲ. ಪುಟ್ಟ ಮಕ್ಕಳಿಂದ ಹಿಡಿದು ಹಿರಿಯ ವಿದ್ಯಾರ್ಥಿಗಳವರೆಗೆ ಎಲ್ಲರ ನೃತ್ಯ ಪ್ರದರ್ಶನವೂ ಚೆನ್ನಾಗಿತ್ತು. ಮಕ್ಕಳ ನೃತ್ಯ ನೋಡ್ತಿದ್ದಾಗ ಅನಿಸಿದ್ದು ಮಕ್ಕಳಿಗೆ ಎಷ್ಟು ಗೊತ್ತಿದೆಯೋ ಗೊತ್ತಿಲ್ಲ, ಪುಟ್ಟ ಮಕ್ಕಳದ್ದು. ಅದೇ ಗುರು ಮಾನಸ ಅವರು ಮುದ್ರೆಗಳನ್ನು ತುಂಬ ಚೆನ್ನಾಗಿ ಉಪಯೋಗಿಸ್ಕೊಂಡಿದ್ದಾರೆ ಅಂತ ನನಗನ್ನಿಸ್ತು. ನೃತ್ಯದಲ್ಲಿ ಕರ್ಣ ಮುದ್ರಿಕೆ ಇದೆಲ್ಲವೂ ಬರುತ್ತೆ. ಯಾಕೆಂದರೆ ಆ ಮುದ್ರೆಗಳಲ್ಲಿ ಒಂದು ಮಗು ಓಡಿ ಹೋಗೋದು ಅದೊಂದು ಮುದ್ರೆನೇ. ಹಾಗೆ ಭರತಮುನಿ ನಾಟ್ಯಶಾಸ್ತ್ರದಲ್ಲಿ ಬರುತ್ತೆ. ಆ ಥರ ಮುದ್ರೆಗಳನ್ನು ತುಂಬ ಸಮರ್ಥವಾಗಿ ಉಪಯೋಗಿಸ್ಕೊಂಡಿದ್ದಾರೆ ಮತ್ತು ಒಳ್ಳೆಯ ಶಿಕ್ಷಣವನ್ನು ಕೊಟ್ಟಿದ್ದಾರೆ. ಮತ್ತು ಆ ಮಕ್ಕಳೇ ನೃತ್ಯ ಮಾಡಬೇಕಾದ್ರೆ ಯಾರ ಮುಖದಲ್ಲೂ ಒತ್ತಡ ಇರಲಿಲ್ಲ. ಅಯ್ಯೋ ಎಲ್ಲೋ ಮರ್ತೋಗ್ಬಿಡುತ್ತೆ, ಏನು ಮಾಡೋದು, ಈ ಥರದ ಯಾವ ಒತ್ತಡಗಳು ಇರಲಿಲ್ಲ. ಭಾಳ ಸಂತೋಷದಿಂದ ಕಿಲ ನಗುತ್ತಾ ನೃತ್ಯ ಮಾಡ್ತಾಯಿದ್ರು. ಹಿರಿಯ ವಿದ್ಯಾರ್ಥಿಗಳದಂತೂ ತುಂಬ ಪ್ರೌಢವಾಗಿತ್ತು. ಆ ಭೈರವಿ ವರ್ಣದ ನೃತ್ಯ ಅಂತೂ ತುಂಬ ಚೆನ್ನಾಗಿತ್ತು. ಹೀಗಾಗಿ ಅವರೆಲ್ಲರಿಗೂ ಅವ್ರನ್ನ ಕಲಿಸ್ಕೊಟ್ಟಂಥ ತಂದೆ ತಾಯಂದಿರಿಗೂ ಮತ್ತು ಇವತ್ತು ಕಾರ್ಯಕ್ರಮದಲ್ಲಿ ಬಹುಶಃ ಎಲ್ಲ ಮಕ್ಕಳ ತಂದೆ ತಾಯಂದಿರು ಇರಬೇಕು. ಅವರೆಲ್ಲರಿಗೂ ನನ್ನ ಹೃತ್ಪೂರ್ವಕವಾದಂಥ ಅಭಿನಂದನೆಗಳು. ಇನ್ನು ಎರಡನೇದಾಗಿ ನೃತ್ಯಶಾಸ್ತ್ರ ನಮ್ಮ ದೇಶದಲ್ಲಿ ತುಂಬ ಹಳೆಯದು, ಇತ್ತೀಚಿಂದಲ್ಲ. ಹೇಳ್ತಾರೆ ಭರತಮುನಿಯ ನಾಟ್ಯಶಾಸ್ತ್ರ ಬರೆದು, ನಾಟ್ಯ ಅಂದರೆ ನಾಟಕ, ಅದು ನಾಟಕದ ಶಾಸ್ತ್ರ. ಅದರಲ್ಲಿ 3 ಅಧ್ಯಾಯ ನೃತ್ಯದ ಬಗ್ಗೆನೇ ಇದೆ. ಹೀಗೆ ನೃತ್ಯವೂ ಅದರಲ್ಲಿ ಒಂದು, ಸಂಗೀತದ ಭಾಗವೂ ಹೌದು ನೃತ್ಯಶಾಸ್ತ್ರ ತುಂಬ ಹಳೆಯದು. ಡಾಕ್ಟರ್ ಪದ್ಮಾ ಸುಬ್ರಹ್ಮಣ್ಯಂ ನೃತ್ಯ ಕ್ಷೇತ್ರದಲ್ಲಿ ವಿಶ್ವವಿಖ್ಯಾತರು ಭರತನಾಟ್ಯದಲ್ಲಿ. ಅವರು ಕೆಲವು ವರ್ಷಗಳಿಂದ, ಬಹಳ ಒಂದು 25-30 ವರ್ಷಗಳಿಂದ ಕೇರಳದಲ್ಲಿ ಒಂದು ಉಪನ್ಯಾಸ ಮಾಡಿದರು. ಉಪನ್ಯಾಸದ ಟೈಟ್ಲೇ ನಾಟ್ಯಶಾಸ್ತ್ರ ಆ್ಯಂಡ್ ನ್ಯಾಷನಲ್ ಯೂನಿಟಿ ಅಂತ. ನಾಟ್ಯಶಾಸ್ತ್ರ ಮತ್ತು ರಾಷ್ಟ್ರೀಯ ಏಕತೆ, ಆ 3 ಉಪನ್ಯಾಸಗಳದ್ದು ಪುಸ್ತಕ ಮಾಡಿದರು. ನಾನೊಮ್ಮೆ ಅವ್ರ ಮನೆಗೆ ಹೋದಾಗ ಆ ಪುಸ್ತಕ ನಾನು ಕೊಟ್ಟರು. ಆ ಪುಸ್ತಕದಲ್ಲಿ ಅವರು ಹೇಳ್ತಾರೆ, ಭರತಮುನಿ ಸುಮಾರು 5000 ವರ್ಷಗಳ ಹಿಂದೆ ನೃತ್ಯದಲ್ಲಿ ಭಾರತದ ಅಖಂಡತೆಯನ್ನು, ಭಾರತದ ಏಕಾತ್ಮತೆಯನ್ನು ಪ್ರತಿಪಾದಿಸಿದ. ಎಷ್ಟು ನೃತ್ಯ ಪ್ರಕಾರಗಳಿದ್ದು. ಈಗ ಭಾರತದಲ್ಲಿ 8 ರೀತಿಯ ಶಾಸ್ತ್ರೀಯ ನೃತ್ಯ ಪ್ರಕಾರಗಳಿವೆ. ನಾನು ಅದನ್ನು ಹೇಳಕ್ಕೆ ಹೋಗಲ್ಲ, ಹೆಸರು ಉದ್ದ ಆಗುತ್ತೆ. ಆವಾಗ ಇದೆಲ್ಲವನ್ನು ಯಾವುದರಿಂದ ತೆಗೆದುಕೊಂಡಿರಬಹುದು. ಹೀಗೆ ಇಷ್ಟು ದೊಡ್ಡದಾದಂಥ ನೃತ್ಯಶಾಸ್ತ್ರ ಎಷ್ಟು ಹಳೆದಂದರೆ ಕರ್ನಾಟಕದಲ್ಲಿ ದೇವಸ್ಥಾನಗಳ ನಿರ್ಮಾಣ ಕಾರ್ಯ ಪ್ರಾರಂಭ ಆಗಿದ್ದು ಕ್ರಿಸ್ತಶಕ 4ನೇ-5ನೇ ಶತಮಾನದಲ್ಲಿ. ಆಗ ಪ್ರಾರಂಭ ಆದಂಥ ಮಂದಿರಗಳಲ್ಲಿ ಶಿಲ್ಪವನ್ನು ಕೆತ್ತಿದವರು ನೃತ್ಯ ಶಿಲ್ಪವನ್ನು ಕೆತ್ತಿದ್ದಾರೆ, ಹೋಗಿ ನೋಡಬಹುದು. ಬೀದರ್ನಲ್ಲಿ ಹುಮನಾಬಾದ್ ಹತ್ರ ಒಂದು ದೇವಸ್ಥಾನದಲ್ಲಿ, ಅದು 5ನೇ ಶತಮಾನದ್ದು ಅಂತ ಅಂದ್ಕೊಂಡಿದ್ದೀನಿ, ಅದರಲ್ಲಿ ಅಪ್ಸರೆಯರು ನೃತ್ಯ ಮಾಡ್ತಿರುವಂಥ ಶಿಲ್ಪಗಳಿದೆ. ಎಷ್ಟು ಹಳೆಯದು ನಮ್ಮ ದೇಶದಲ್ಲಿ ನೃತ್ಯ. ದೇವಸಭೆಯಲ್ಲಿ ಅವರೆಲ್ಲ ರಂಬೆ ಊರ್ವಶಿಯವರೆಲ್ಲ ನೃತ್ಯ ಮಾಡ್ತಿದ್ರು ಅಂತ ಅದೆಲ್ಲ ವರ್ಣನೆ ಪುರಾಣಗಳಲ್ಲಿ ಬರುತ್ತೆ. ಅದು ನಮಗೆ ದೃಷ್ಟಾಂತ ನೋಡಲಿಕ್ಕೆ ಸಿಗತ್ತೆ. ನಮ್ಮ ಹಿಂದಿನ ಪ್ರಾಚೀನ ದೇವಸ್ಥಾನಗಳಲ್ಲಿ ನೃತ್ಯ ಮಾಡ್ತಿರುವಂಥ ಶಿಲ್ಪಗಳು ಇರುವಂಥದ್ದು. ಮತ್ತು ಶಿಲ್ಪಗಳು ಎಷ್ಟು ಒಂದು ಒಳ್ಳೆಯ ಸಂದೇಶಾತ್ಮಕವಾಗಿರ್ತದಂದರೆ, ಅದೇ ದೇವಸ್ಥಾನದಲ್ಲಿ ಒಬ್ಬಳು ಅಪ್ಸರೆ ಕೂತ್ಕೊಂಡು ಪುಸ್ತಕ ಹಿಡ್ಕೊಂಡು ಕೂತಿದ್ದಾಳೆ ಬರೀತಾ. ಅದನ್ನು ನೋಡಿದವರು ಒಬ್ಬರು ವಿಮರ್ಶಕರು ಬರೀತಾರೆ, ಅಂದರೆ ಆ ಕಾಲದಲ್ಲಿ 4ನೇ-5ನೇ ಶತಮಾನದಲ್ಲಿ ಸ್ತ್ರೀಯರ ಶಿಕ್ಷಣ ಮಟ್ಟ ಎಷ್ಟು ಉನ್ನತವಾಗಿದ್ದಿರ್ಬೋದು. ಆಕೆ ಬರೀತಾ ಇದ್ದಾಳೆ ಪುಸ್ತಕದಲ್ಲಿ. ಇದೆಲ್ಲನೂ ಪ್ರತಿನಿಧಿಸುವಂಥ ಇದರಲ್ಲಿ ನೃತ್ಯದ ಶಿಲ್ಪಗಳು ಬಹಳ ಪ್ರಮುಖವಾಗಿರುವಂಥದ್ದು. ನಮಗೆ ಹತ್ತಿರನೇ ಇರುವಂಥ ಬೇಲೂರು ಗೊತ್ತು, ಶಿಲಾಬಾಲಿಕೆ ಇರೋದು, ಅಲ್ಲಿ ನೃತ್ಯ ಶಿಲ್ಪಗಳು ಇದೆ. ಈ ರೀತಿ ನೃತ್ಯ ಬಹಳ ಹಳೆಯ ಕಲೆ ಮತ್ತು
ನಾವು ಅಂದ್ಕೊಂಡಿದ್ದೀವಿ ಅಂದರೆ ಎಲ್ಲರೂ ಸಾಧಾರಣ ತಿಳ್ಕೊಂಡಿರೋದು ಮನರಂಜನೆಗೆ ಅಂತ. ಅವ್ರು ಹೇಳೋದು ಇದರಲ್ಲಿ ಆಧ್ಯಾತ್ಮಿಕತೆಯೂ ಇದೆ ಅಂತ. ಭಾರತದ ಕಲೆಗಳು ಅವು ಅವಿನಾಶಿ. ಅದು ಯಾಕೆಂದರೆ ಆಧ್ಯಾತ್ಮ ಅದರ ಆಧಾರ, ಮೋಕ್ಷ ಅದರ ಗುರಿ. ಮೋಕ್ಷ ಅಂದರೆ ಯಾವುದೋ ಕಾಣದ ಲೋಕ ಅಲ್ಲ. ಕಲೆಯನ್ನು ಸಾಧನೆ ಮಾಡ್ತಾ ಈ ಜಗತ್ತಿನಲ್ಲೇ ಇರ್ತಾ, ಈ ಸಮಾಜದ ನಡುವೆ ಬದುಕ್ತಾ, ಎಲ್ಲ ಜಂಜಟಗಳಿಂದ ಒತ್ತಡಗಳಿಂದ ಮುಕ್ತರಾಗಿ ಒಂದು ಆನಂದಮಯವಾದ ಜೀವನವನ್ನು ಬದುಕಲೇಬೇಕಾದಂಥ ಶಕ್ತಿಯನ್ನು, ಸ್ಫೂರ್ತಿಯನ್ನು, ಆ ಮನೋಬಲವನ್ನು ನಮ್ಮ ಕಲೆಗಳು ಕೊಡುತ್ತೆ. ದಶಾವತಾರ ವಿಷ್ಣುವಿನ 10 ಅವತಾರಗಳನ್ನು ಸೂಚಿಸುತ್ತದೆ. ಅವತಾರ ಎಂದರೆ ಇಳಿದು ಬರುವುದು ಎಂದು ಅರ್ಥ. ಇದು ಭಗವಂತ ಜೀವಕೋಟಿಯ ಉದ್ಧಾರಕ್ಕೆ ಕೈಗೊಳ್ಳುವ ಒಂದು ಕ್ರಿಯೆ. ಲೋಕದಲ್ಲಿ ಅಧರ್ಮ ಹೆಚ್ಚಿದಾಗ ಧರ್ಮವನ್ನು ಪುನರ್ಸ್ಥಾಪಿಸಲು ಹಾಗೂ ಸುಜನರನ್ನು ಎತ್ತಿ ಹಿಡಿದು ದುರ್ಜನರನ್ನು ದಮನಗೊಳಿಸುವುದರ ಮೂಲಕ ಧರ್ಮ ಸಂಸ್ಥಾಪನೆಗೆ ಪರಮಾತ್ಮ ಕಾಲಕಾಲಕ್ಕೆ ಯಾವುದೋ ಒಂದು ರೂಪದಲ್ಲಿ ಭೂಮಿಗೆ ಇಳಿದು ಬರುತ್ತೇನೆ ಎಂದು ಶ್ರೀಕೃಷ್ಣ ಭಗವದ್ಗೀತೆಯಲ್ಲಿ ಹೇಳಿರುವ ಮಾತು ಅವತಾರ ಎನ್ನುವುದರ ಉದ್ದೇಶವನ್ನು ಸೂಚಿಸುತ್ತದೆ. सशङ्खचक्रं सकिरीटकुण्डलं सशङ्खचक्रं सकिरीटकुण्डलं शिरसा चतुर्भुजं नमामि विष्णु शिरसा चतुर्भुजं नमामि विष्णु शिरसा चतुर्भुजं ಸೇರುವುದೇ ಪಾವನ ಜಗಜ್ಜನನಿ ಲಕುಮಿ ಪಿಡಿದ ಶ್ರೀಹರಿ ಪಾದ ಸೇರುವುದೇ ಪಾವನ ಜಗಜ್ಜನನಿ ಲಕುಮಿ ಪಿಡಿದ ಶ್ರೀಹರಿ ಪಾದ ಸೇರುವುದೇ ಪಾವನ ಜಗಜ್ಜನನಿ ಲಕುಮಿ ಪಿಡಿದ ಶ್ರೀಹರಿ ಪಾದ ಸೇರುವುದೇ ಪಾವನ ಚತುರ್ವೇದಗಳನ್ನು ವೇದ ವೇದ್ಯ ವಿಧಿ ಸಂಜನಿತ ಚತುರ್ವೇದಗಳನ್ನು ಕಡಲ ಒಡಲಿ ನಿನ್ಸೆಳೆದೆಳೆದು ಖಳದೈತ್ಯನನು ತುಳಿದ ಕಡಲ ಒಡಲಿ ನಿನ್ಸೆಳೆದೆಳೆದು ಖಳದೈತ್ಯನನು ತುಳಿದ ಅನಘ ಮೀನ ವೇಷಧಾರಿ ಮೀನ ವೇಷಧಾರಿ ಮೀನ ವೇಷಧಾರಿ ಮೀನ ವೇಷಧಾರಿ ಶ್ರೀಹರಿ ಕಿಟ್ಟ ತತ್ತ ಕಿಟ್ಟ ದಿದ್ದಿ ಕಿಟ್ಟ ತುಂ ಕಿಟ್ಟ ನಮ್ ಕಿಟ್ಟ ತಕ್ಕಿಟ್ಟ ತದಿಕ್ಕಿಟ್ಟ ತದುಂ ಕಿಟ್ಟ ತನಂ ಕಿಟ್ಟ ತದಕ್ಕಿಟ್ಟ ಧಿಕ್ಕಿಟ್ಟ ತುಂ ಕಿಟ್ಟ ನಮ್ ಕಿಟ್ಟ ತದ್ದಿ ತರಿಕಿಟ್ಟ ತುಂ ಝೇ ಕೊಡು ಝನ್ನ ಕಿಟ್ಟ ತತ್ತ ಕಿಟ್ಟ ಧಿಕ್ಕಿಟ್ಟ ತುಂ ಕಿಟ್ಟ ಧಿಕ್ಕಿಟ್ಟ ತುಂ ಕಿಟ್ಟ ನಮ್ ತರಿಕಿಟ್ಟ ಝೇ ಕೊಡು ಝಟ್ಟ ತಾಗ ಧಿಂ ಗಿ ನ ತುಂ ತದ್ದಿತ್ತ ಕಿಟ್ಟ ತಗ ತರಿಕಿಟ್ಟ ತುಂ ತಕ್ಕ ಧಿತ್ತ ತಗ ತರಿಕಿಟ್ಟ ತಗ ತುಂ ಕಿಟ್ಟ ತಗ ಧಿತ್ತ ತಗ ಧಿಕ್ಕು ತರಿಕಿಟ್ಟ ತುಂ ಪಾದ ಸೇರುವುದೇ ಮದಾಂಧಕಾರದಲ್ಲಿ ಅಸುರರು ಮಂದರಗಿರಿ ಗುರಗದ ಬಂದ
ಹರಿವ ಕಡಲ ಕಡೆ. ಮಂದರ ಕುಸಿಯೇ ಕಡಲ ಕಂದರದಿ ಮಂದರ ಕುಸಿಯೇ ಇಂದ್ರಾದಿ ಸುರರ ಮೊರೆಯ ಮೇರೆಗೆ ಇಂದ್ರಾದಿ ಸುರರ ಮೊರೆಯ ಮೇರೆಗೆ ಮಹಾಕೂರ್ಮಾವತಾರವ ತಳೆದ ಮಹಾಕೂರ್ಮಾವತಾರವ ತಳೆದ ಮಹಾಕೂರ್ಮಾವತಾರವ ತಳೆದು ಮಂದರೋದ್ಧಾರವನು ಗೈದ ಮಹಾಕೂರ್ಮಾವತಾರವ ತಳೆದು ಮಂದರೋದ್ಧಾರವನು ಗೈದ ಪರಮಿ ಭೂದೇವಿ ಖಳಹಿರಣ್ಯಾಕ್ಷನ ಬಂಧದಿ ವಿಲಪಿಸೆ ಹರಿ ಝಂ ತಡಿತಾಂ ತಕ್ಕಿಟ್ಟ ತಕ್ಕ ಧಿತ್ತಾ ಹತ್ತ ಝಂ ತಡಿಧೀಂ ತಕ್ಕಿಟ್ಟ ತಾ ಹತ್ತ ಝಂ ತಡಿತುಂ ತಕ್ಕಿಟ ತಕ ತರಿಕಿಟ ತುಂ ತದ್ಧಿ ತಾ ಹತ್ತ ತದ್ಧಿತ್ತಾ ಹತ್ತ ಝಂ ತಟ್ಟಿ ಝಂ ತರಿಕಿಟ ತಕ ತಕ್ಕ ಧಿ ತಾ ಹತ್ತ ತಕ ಧಿತ್ತಾ ಹತ್ತ ಝಂ ತಟ್ಟಿ ಝಂ ತರಿಕಿಟ ತಕ ತದ್ಧಿ ತಾ ಹತ್ತ ಝಂ ತಟ್ಟಿ ತಕ ನಂ ತಡಿ ತಟಿ ಗುಂ ತಟಿ ತಕ ಧಿಂ ತೋಲನಾಗಿ ಪ್ರಹ್ಲಾದನು ವಿಧ ವಿಧವಾಗಿ ಹರಿಯನು ಭಜಿಸೆ ನಾದಲೋಲನಾಗಿ ಪ್ರಹ್ಲಾದನು ವಿಧ ವಿಧವಾಗಿ ಹರಿಯನು ಭಜಿಸೆ ನಾರಾಯಣ ನಾರಾಯಣ ಹರಿನಾರಾಯಣ. ಲವನ ತರಿದ ಹರಿ ಭೀಕರ ರೂಪದ ಲವನ ತರಿದ ದುರುಳನ ದಂಡಿಸಿ ತರಳನ ಉಳಿಸಿದ ದುರುಳನ ದಂಡಿಸಿ ತರಳನ ಉಳಿಸಿದ ಲಕ್ಷ್ಮೀ ನೃಸಿಂಹಾವತಾರಿ ಲಕ್ಷ್ಮೀ ನೃಸಿಂಹಾವತಾರಿ ಶ್ರೀಹರಿಯ ಪಾನವ ಬೇಡಿ ಬಂದವನಿವನು ವಾಮನನೋ ಭೂತಾಕಾರದಿ ಬೆಳೆದ ಬಲಿಮದಕ್ಕೆ
ತಟಿ ನಗ ತಟಿ ಕೆಟ್ಟ ತಕ ನಗಧಿತ್ತುಂ ತಕನಂಧಿತ್ತುಂ ತಕ ಧಿಗುಣಂ ಧಿತ್ತುಂ ಘಿಣ್ಣತುಂ ತದ್ಧಿಂಗಿಣ್ಣತುಂ ತಕ ತದ್ಧಿಂಗಿಣ್ಣತುಂ ನಂಧಿ ಕೆಟ್ಟ ತಕನಂ ತಟಿ ಕೆಟ್ಟ ತಕ ಘಿಣ್ಣತುಂ ಧಿಂಗಿಣ್ಣತುಂ ತದ್ಧಿಂಗಿಣ್ಣತುಂ ಇತ್ತದಿ ಕಾರ್ತವೀರ್ಯನು ಧೇನುವ ಕುಟಿಲದಿ ಸೆರೆ ಹಿಡಿಯೇ ವಾದಿಸಿ ಎದುರಿಸಿದ ಜಮದಗ್ನಿಯನು ಅತಿ ಘೋರದಿ ತುಂಡರಿಸಿ ನಡೆಯೇ ಪಿತನ ಮರಣದಿ ಕುಪಿತನಾಗಿ ಮಹಾಕ್ರೋಧಾಗ್ನಿಯನು ಕುಳಿತ ಸಂಚರಿಸಿ ಪಿತನ ಮರಣದಿ ಕುಪಿತನಾಗಿ ಮಹಾಕ್ರೋಧಾಗ್ನಿಯನು ಕುಳಿತ ಸಂಚರಿಸಿ ಪರಶು ಪಿಡಿದು ಅರಿಯ ತರಿದ ಪರಶುರಾಮಾವತಾರಿ ಪರಶು ಪಿಡಿದು ಅರಿಯ ತರಿದ ಪರಶುರಾಮಾವತಾರಿ ಪರಶು ಪಿಡಿದು ಅರಿಯ ತರಿದ ಪರಶುರಾಮಾವತಾರಿ ಹಜರಿ ಮಪ ಮಗರಿ ಪಮಗರಿ ಸನಿದ ಪನಿಸ ವಾದವಿಹಿತನಾಗಿ ದಾಶರಥಿಯು ದಶರಥನ ಅಡತಿಯಂತೆ ನಡೆದು ವಾದವಿಹಿತನಾಗಿ ದಾಶರಥಿಯು ದಶರಥನ ಅಡತಿಯಂತೆ ನಡೆದು ಅನುಜ ಸೌಮಿತ್ರಿ ಕುಲಜಧರೆಯಿತ್ರಿರೊಡಗೂಡಿ ಅರಣ್ಯಕ್ಕೆ ನಡೆಯೇ भवति भिक्षां देहि भवति भिक्षां देहि भवति भिक्षां देहि ಅತಿ ಪರಾಕ್ರಮದಿ ಲೋಕಾಧಿಪತಿಯ ನಿಶಂ ಜ್ಯೋತಿಯಾಗಿ ಬೆಳಗಲು ಮಧುರಾ ನಗರದಿ ಕೃಷ್ಣನು ಜನಿಸಿ ನಗರದಿ ಕೃಷ್ಣನು ಜನಿಸಿ ಶಕಟ ಸಂಹಾರಿ ಕಾಳಿಂಗ ನಟನ ಶೌರಿ
ಕಂಸವಿದಾರಿ ಕೌರವಾರಿ ಕೃಷ್ಣನ ಗೀತಾಮೃತದಿ ಮುರಾರಿ ಕೃಷ್ಣನ ಗೀತಾಮೃತದಿ ಗೀತ ಅಮೃತದಿ नकाङ्क्षे विजयं कृष्ण न च राज्यं च सुखानि च नकाङ्क्षे विजयं कृष्ण यदा यदा हि धर्मस्य ग्लानिर्भवति भारत अभ्युत्थानमधर्मस्य तदात्मानं सृजाम्यहम् परित्राणाय साधूनां विनाशाय च दुष्कृतां धर्म संस्थापनार्थाय संभवामि युगे युगे संभवामि युगे युगे संभवामि युगे युगे मुरारि कृष्णन गीतामृतದಿ ಇಹವ ಮರೆತು ಪರವನಾಗಿ ರಾಜಭೋಗವನುಣುತ ಸಿದ್ಧಾರ್ಥನು ರಾಜ್ಯವನ್ನು ಪೊರೆಯೇ ಪುನರ್ಜನನ ಪುನರ್ಮರಣ ದುಃಖಕ್ಕೆ ಆಸೆಯ ಮೂಲವೆಂದು ಅರಿಯೇ ಇಹ ವೈಭೋಗಗಳನ್ನು ತ್ಯಜಿಸಿ ಓದಿ ಓದಯ ಜ್ಞಾನವ ಗಳಿಸಿ ಪಶುಮೇಧ ಪರಹಿಂಸೆಯ ನಳಿಸಿದ ಪಶುಮೇಧ ಪರಹಿಂಸೆಯ ನಳಿಸಿದ ಶಾಂತ ಬುದ್ಧಾವತಾರಿ ಶಾಂತ ಬುದ್ಧಾವತಾರಿ ಶಾಂತ ಬುದ್ಧಾವತಾರಿ ಬುದ್ಧಂ ಶರಣಂ ಗಚ್ಛಾಮಿ ಸಂಘಂ ಶರಣಂ ಗಚ್ಛಾಮಿ ಬುದ್ಧಂ ಶರಣಂ ಗಚ್ಛಾಮಿ ಶಾಂತ ಬುದ್ಧಾವತಾರಿ ಶ್ರೀಹರಿಯ ಪಾದ ಸೇರುವುದೇ ಪಾವನ ಜಗ ಜನನಿ ಲಕುಮಿ ಪಿಡಿದ ಶ್ರೀಹರಿ ಪಾದ ಸೇರುವುದೇ ಪಾವನ ಪಾವನ ದದರಿ ದದ ಮರಿ ಮದ ಸ ರಿ ಮರಿ ದದ ಮರಿ ಮದರಿ ದದ ಮದ ದದರಿ ದದ ಮರಿ ಮದ ಸ ರಿ ಮರಿ ದದ ಮರಿ ಮದರಿ ದದ ಮರಿ ಸಾದಾಡುತ್ತ ಸದಾ ಅನ್ಯರ ಹಳಿದು ಪರರೊಡವೆಯು ತನದೇ ಎಂದು ಸೆಳೆದು ಸಾದಾಡುತ್ತ ಸದಾ ಅನ್ಯರ ಹಳಿದು ಪರರೊಡವೆಯು ತನದೇ ಎಂದು ಸೆಳೆದು ಧರ್ಮ ಮುರಿದು ಕರ್ಮ ಬೆಳೆದು ಧರ್ಮ ಮುರಿದು ಕರ್ಮ ಬೆಳೆದು ಅನುದಿನ ಮನುಜನು ಪಾಪದಿ ತುದಿಯೇ ಮೇ ಅಶ್ವ ಕರ ಖಡ್ಗದೊಡನೆ ಹರಿಯು ಶ್ವೇತಾಶ್ವ ಕರ ಖಡ್ಗದೊಡನೆ ಹರಿಯು ಪ್ರಳಯಾಂತಕ ಕಲ್ಕಿಯ ರೂಪದಿ ಸಮಸ್ತ ಭುವನವ ಅಳಿಸುವ ಮುನ್ನ ಸಮಸ್ತ ಭುವನವ ಅಳಿಸುವ ಮುನ್ನ
ಸಮಸ್ತ ಭುವನವ ಅಳಿಸುವ ಮುನ್ನ ತಮಗ ಸಪಾದ ಸೇರುವುದೇ ಪಾವನ. ಜಗಜ್ಜನನಿ ಲಘುಮಿ ಪಿಡಿದ ಶ್ರೀಹರಿ ಪಾದ ಸೇರುವುದೇ ಪಾವನ ಪಾವನ ಪಾವನ. ಶಾಂತಾಕಾರಂ ಭುಜಗಶಯನಂ ಪದ್ಮನಾಭಂ ಸುರೇಶಂ ವಿಶ್ವಾಧಾರಂ ಗಗನ ಸದೃಶಂ ಮೇಘವರ್ಣಂ ಶುಭಾಂಗಂ ಲಕ್ಷ್ಮೀಕಾಂತಂ ಕಮಲನಯನಂ ಯೋಗಿ ಹೃದ್ಯಾನಗಮ್ಯಂ ವಂದೇ ವಿಷ್ಣುಂ ಭವಭಯಹರಂ ಸರ್ವಲೋಕೈಕನಾಥಂ 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 ವಂದೇ ವಂದೇ. ಕೋಸಲೇಶಾಯ ಮಂದಹಾಸದಾಸಪೋಷಣಾಯ ವಾಸವಾದಿ ವಿನುತ ಸದ್ವರದ ಮಂಗಳಂ. ಚಾರು ಕುಂಕುಮೋಪೇತ ಚಂದನಾನುಚರ್ಚಿತಾಯ ಹಾರಕಟಕ ಶೋಭಿತಾಯ ಭೂರಿ ಮಂಗಳಂ.